ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓ ಭಗವಂತನೇ, ನಮ್ಮೆಲ್ಲರನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ, ಸಾವಿನಿಂದ ಅಮೃತತ್ವದ ಕಡೆಗೆ ಸಾಗಿಸು ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಕರ್ನಾಟಕ ಸರ್ಕಾರ ಈಗಾಗಲೇ ಗೆಜೆಟಿಯರ್ ಇಲಾಖೆ ಪ್ರಕಟಿಸಿರುವಂತಹ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರು ರಚನೆ ಮಾಡಿರುವ ಹರಿಹರ ತಾಲೂಕು ಗೆಜೆಟಿಯರ್ ಪರಿಚಯ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನೆರವೇರಿಸಬೇಕು ಅಂತೇಳಿ ನಮ್ಮ ಖ್ಯಾತ ಜಾನಪದ ಹಾಡುಗಾರರಾದಂತಹ ಕತ್ತಿಗೆ ಪರಮೇಶ್ವರಪ್ಪ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ, ಗುರುತಿಸದಾದೇನು ನಮ್ಮೊಳಗೆ, ಎಲ್ಲೂ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕಲೆಯಿದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ, ಅಮೃತದ ಸವಿಯಿದೆ ನಾಲಿಗೆಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ನಂಬಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ, ನಾಲ್ಕು ದಿನದ ಈ ಬದುಕಿನಲ್ಲಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ, ಗುರುತಿಸದಾದೇನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಧನ್ಯವಾದ. ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಹಾಡಿರುವಂಥ ಜಾನಪದ ಕಲಾವಿದರು ಆಗಿರುವಂಥ ಕತ್ತಿಗೆ ಪರಮೇಶ್ವರಪ್ಪ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆದಮೇಲೆ ಹರಿಹರ ತಾಲೂಕು ಗೆಜೆಟಿಯರ್ ಕೃತಿ ಪರಿಚಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ಮಹನೀಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆಗಿರುವಂತಹ ಎ ರಿಯಾಜ್ ಅಹಮದ್ ಅವರು. ಅನೇಕ ಸಾಹಿತಿಗಳು, ಪತ್ರಕರ್ತರು, ನಂತರ ನಮ್ಮ
ಸಿ ಪಾಟೀಲ್ ಸರ್ ಅವರ ಅಭಿಮಾನಿಗಳು ಅನೇಕ ಜನ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಅತ್ಯಂತ ಸಂತೋಷದಿಂದ ಅವರಿಗೆ ಆತ್ಮೀಯತೆಯಿಂದ ನನಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ಮಹನೀಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸಿರುವಂಥ ರಿಯಾಜ್ ಅಹಮದ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಈ ಹರಿಹರ ತಾಲೂಕು ಗೆಜೆಟಿಯರ್ ಪರಿಚಯ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ಹರಿಹರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಬಿ ಪಿ ಹರೀಶ್ ಸಾಹೇಬರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ಗಣ್ಯ ಮಹನೀಯರು ಕೂಡ ಗಿಡಕ್ಕೆ ನೀರನ್ನು ಎರೆಯೋದ್ರ ಮೂಲಕ ಇದನ್ನು ಉದ್ಘಾಟಿಸಬೇಕು. ಚಪ್ಪಾಳೆಯ ಮೂಲಕ ಎಲ್ಲರೂ ಅಭಿನಂದಿಸಬೇಕು. ಅತ್ಯಂತ ಪ್ರೀತಿಯಿಂದ ಗಿಡಕ್ಕೆ ನೀರನ್ನು ಉಣಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಎಲ್ಲ ಗಣ್ಯ ಮಹನೀಯರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದರೊಟ್ಟಿಗೆ ಹರಿಹರ ತಾಲೂಕು ಗೆಜೆಟಿಯರ್ನ ಒಂದು ಭಾಗವನ್ನು, ಪ್ರಾಸ್ತಾವಿಕ ಭಾಗವನ್ನು ಮಾನ್ಯ ಸಾಹೇಬರು ಹರೀಶ್ ಸಾಹೇಬರು ಓದೋದ್ರ ಮೂಲಕ ಮತ್ತು ಈ ಕಾರ್ಯಕ್ರಮ ಉದ್ಘಾಟಿಸಬೇಕು ಅಂತ ವಿನಂತಿಸ್ತೀನಿ. ಪೌರಾಣಿಕ ಹಾಗೂ ಚಾರಿತ್ರಿಕವಾಗಿ ವಿಶೇಷ ಮಹತ್ವವನ್ನು ಹೊಂದಿರುವ ಹರಿಹರ ಇಂದು ಅಂತಾರಾಷ್ಟ್ರ ಮಟ್ಟದ ಹೆಸರನ್ನು ಪಡೆಯುವಷ್ಟು ಔದ್ಯೋಗೀಕರಣ ಹೊಂದಿದ್ದು ಶೀಘ್ರಗತಿಯಲ್ಲಿ ಬೆಳೆಯುತ್ತಿರುವ ಪಟ್ಟಣಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಮಧ್ಯಭಾಗದಲ್ಲಿರುವುದರಿಂದ ಉತ್ತಮವಾದ ಹವಾಗುಣದಿಂದಾಗಿ ಸರಕು ಸಾಗಾಣಿಕೆಗಳಿಗೆ ಹೆಚ್ಚು ಅನುಕೂಲ ಹಾಗೂ ಲಾಭದಾಯಕವಾಗಿದೆ. 70ರ ದಶಕದಲ್ಲಿ ಹರಿಹರ ನಗರ ಕೇವಲ 20,000 ಜನಸಂಖ್ಯೆಯನ್ನೊಳಗೊಂಡು ಪುರವಾಗಿತ್ತು. ಕಳೆದ 25 ವರ್ಷಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ದಾಪುಗಾಲು ಹಾಕುತ್ತಾ ಬೆಳೆಯುತ್ತಿರುವ ಹರಿಹರ ಇಂದಿಗೆ 80,000 ಜನಸಂಖ್ಯೆಯನ್ನೊಳಗೊಂಡ ನಗರವಾಗಿ ನಗರಸಭೆಯನ್ನು ಹೊಂದಿ ತಾಲೂಕು ಕೇಂದ್ರವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಹರಿಹರ, ಕರ್ನಾಟಕ ಸರ್ಕಾರ ಗೆಜೆಟಿಯರ್ ಇಲಾಖೆ ಪ್ರಕಟಿಸಿರುವ ಹಿರಿಯರಾದಂಥ ಗುರುಗಳಾದಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ ರಚಿಸಿರುವ ಹರಿಹರ ತಾಲೂಕು ಗೆಜೆಟಿಯರ್ ಪರಿಚಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹರಿಹರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಿ ಎಂ ಮಂಜುನಾಥಯ್ಯನವರೇ, ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾಹಿತಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಹರಿಹರ ದಾವಣಗೆರೆ ನಗರದ ಪಕ್ಕದಲ್ಲಿದ್ದು ಅನೇಕ ಸವಲತ್ತುಗಳಿಂದ ವಂಚಿತರಾಗಿ, ಅಂದರೆ ಇಲ್ಲಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಪಕ್ಕದ ದಾವಣಗೆರೆ ಪಡೆದಿರೋದ್ರಿಂದ ಒಂದು ರೀತಿಯಾದಂಥ ಬೆಳವಣಿಗೆ ಕುಂಠಿತ ಆಗಿದೆ ಅಂತಲೇ ನಾವು ಹೇಳ್ಬೋದು. ಹರಿಹರೇಶ್ವರ ಸ್ವಾಮಿಯ ಒಂದು ದಕ್ಷಿಣ ಕಾಶಿ ಈ ಕ್ಷೇತ್ರ. ಕೆಲವೊಮ್ಮೆ ಕೆಲವು ನಗರಗಳು ಬೇರೆ ಬೇರೆ ಕಾರಣಗಳಿಂದ ಬಹಳಷ್ಟು ಬೆಳವಣಿಗೆಯನ್ನು ಕಂಡಿರ್ತದೆ. ಆದರೆ ತುಂಗಭದ್ರಾ ದಡದಲ್ಲಿರ್ತಕ್ಕಂಥ ಹರಿಹರ ಒಂದು ಭಾಗದಲ್ಲಿ ತುಂಗಭದ್ರಾ ನದಿ, ಇನ್ನೊಂದು ದಿಕ್ಕಿಗೆ ಹೆಚ್ಚು ಬೆಳೆಯುತ್ತಿರುವ ದಾವಣಗೆರೆ ನಗರ, ಈ ಮಧ್ಯದಲ್ಲಿ ನನಗೆ ಸಮಾಧಾನ ಆಗುವಷ್ಟು ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂಥ ನಗರ ಅಂತ ನಾನು ಭಾವಿಸಿದ್ದೇನೆ. ಇದಕ್ಕಿರ್ತಕ್ಕಂಥ ಒಂದು ಅನೇಕ ಧಾರ್ಮಿಕ ವಿಚಾರಗಳನ್ನು ಮನಗೊಂಡ್ರೆ
ನಮ್ಮ ಪಕ್ಕದ ರಾಣೆಬೆನ್ನೂರು ಬಹಳಷ್ಟು ವ್ಯಾವಹಾರಿಕ ಕೇಂದ್ರ, ಶಿಕ್ಷಣ ಕೇಂದ್ರ ಆಯಿತು. ಆದರೆ ಇದೆಲ್ಲರ ನಡುವೆ ಹರಿಹರದ ಮಣ್ಣಿನ ಗುಣ ಹೇಗಿದೆ ಅಂದರೆ, ಅನೇಕ ಹಿರಿಯ ಸಾಹಿತಿಗಳನ್ನು ನಾವು ಹರಿಹರ ಕಂಡಿದ್ದೇವೆ. ಇಂತಹದರಲ್ಲೂ ಇವತ್ತು ನಮ್ಮೂರಿನವರ ಲಲಿತಾ ಚಂದ್ರಶೇಖರ್ ಅವರಿಂದ ಹಿಡಿದು ಹಿರಿಯರಾದಂಥ ಭಿಕ್ಷಾವರ್ತಿ ಮಠರವರು, ಸಿ ವಿ ಪಾಟೀಲ್ರವರು, ಅದೇ ರೀತಿ ಕಲೀಂ ಬಾಷಾರವರು, ಇನ್ನು ಅನೇಕರು ಸಾಹಿತ್ಯ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಶಕ್ತಿ ಹರಿಹರದ ಸಾಹಿತಿಗಳಲ್ಲಿದೆ ಅಂದರೆ ತಪ್ಪಾಗಲಾರದು. ಇವತ್ತು ನಮ್ಮ ಹಿರಿಯರಾದಂಥ ಪ್ರೊಫೆಸರ್ ಸಿ ವಿ ಪಾಟೀಲ್ರವರು ಏನು ಈ ಗೆಜೆಟಿಯರನ್ನು ರಚಿಸಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಪ್ರಕಟಣೆಗೊಂಡಿದೆ, ನಿಜವಾಗಲೂ ನನಗೆ ತುಂಬ ಹೆಮ್ಮೆ ಆಗ್ತದೆ. ಇನ್ನು ನನಗೆ ಒಂದು ಶಬ್ದ ಅರ್ಥ ಆಗಲಿಲ್ಲ. ನಮ್ಮ ತಹಶೀಲ್ದಾರಿಗೆ ಕೇಳಿದೆ, ಇವಾಗ ಕಲೀಂ ಬಾಷಾರವ್ರನ್ನ ಬಂಡಾಯ ಸಾಹಿತಿಗಳು ಅಂತ ಯಾಕಂತ ಅಂತಾರೆ ಅಂತ. ಅಂದರೆ ಕಲೀಂ ಬಾಷಾರವ್ರು ಏನು ಮಾಡಿದ್ರೂ ಬಂಡಾಯಲ್ಲ, ಅಥವಾ ಒಬ್ಬ ಸಾಹಿತಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅದನ್ಯಾಕೆ ಬಂಡಾಯ ಅಂತ ಅನ್ನಬೇಕು? ಒಬ್ಬ ಸಾಹಿತಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅದೇ ಸತ್ಯ ಇರ್ಬೋದು. ಕಲೀಂ ಬಾಷಾ ಅವರು ಮಂಡಿಸಿದಂಥ ಸಾಹಿತ್ಯವನ್ನು ವಿರೋಧಿಸೋರೇ ಬಂಡಾಯ ಇರ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಒಬ್ಬ ಮನುಷ್ಯ ಅವನಿಗೆ ನ್ಯಾಯಸಮ್ಮತವಾಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ತಂದಂಥ ಸಂದರ್ಭದಲ್ಲಿ ಅದನ್ನು ನಾವು ಎಲ್ಲ ವಿಚಾರವನ್ನು ಬಂಡಾಯ ಅನ್ನಲಿಕ್ಕಾಗಲ್ಲ. ವ್ಯವಸ್ಥೆಯ ಪ್ರತಿಯೊಂದು ಸಂದರ್ಭದಲ್ಲೂ ವ್ಯವಸ್ಥೆಯ ವಿರುದ್ಧವಾಗಿ ಹೋದಂಥ ವ್ಯಕ್ತಿಗೆ ಬಂಡಾಯ ಅಂತೇಳಿ ಹೇಳೋಣ. ನನಗೆ ಹಾಗಾಗಿ ತಹಶೀಲ್ದಾರ್ ಅವ್ರಿಗೆ ಕೇಳಿದೆ, ಅವ್ರಿಗೂ ಹೌದು ಇದು ಯಾಕೆ ಬಂಡಾಯ ಸಾಹಿತಿಗಳಂತಾರೋ ಗೊತ್ತಾಗಲಿಲ್ಲ ಅಂತೇಳಿದರು. ಅಥವಾ ನಾವು ಸಾಹಿತಿಗಳು ಒಂದು ವರ್ಗ ಅವರೇ ಕರೆಕ್ಟು, ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಹೇಳ್ತಕ್ಕಂಥವ್ರು ಬಂಡಾಯ ಸಾಹಿತಿಗಳು ಅಂತೇಳಿ ಏನಾದರೂ ಅವರೇ ಸಾಹಿತಿಗಳೇ ಏನಾದರೂ ಎರಡು ಪಂಗಡವನ್ನಾಗಿ ಮಾಡಿದ್ದಾರೇನೋ ಅಂತ ಅನಿಸಿಕೆ. ಇವತ್ತು ಯಾವುದೇ ಸಾಹಿತ್ಯ ಇರಲಿ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ದೇಶದ ಬಗ್ಗೆ ಒಂದು ಒಳ್ಳೆಯ ಭಾವನೆ ಬರೋ ರೀತಿಯಲ್ಲಿ ತಮ್ಮ ಸಾಹಿತ್ಯದ ಮೂಲಕ ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ, ನಮ್ಮ ದೇಶದ ಮುಂದಿನ ಪೀಳಿಗೆಗೆ ದೇಶದ ಬಗ್ಗೆ ಇನ್ನೂ ಹೆಚ್ಚು ಗೌರವ ಪ್ರೀತಿ ಬರೋ ರೀತಿಯಲ್ಲಿ ಸಾಹಿತಿಗಳ ಕಾರ್ಯವನ್ನು ಮಾಡಿದ್ರೆ ನಿಜವಾಗ್ಲೂ ಅದೇ ಭಾಳ ದೊಡ್ಡ ಕೆಲಸ ಅಂಥೇಳಿ ನಾನು ಮಾಡಿದ್ದೀನಿ. ಇವತ್ತು ಅನೇಕ ಹಿರಿಯರು ಇವತ್ತಿಲ್ಲಿ ತಾವೆಲ್ಲ ಸೇರಿದ್ದೀರಿ. ಇವತ್ತು ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾದ ಕಾರ್ಯಕ್ರಮಕ್ಕೆ ಜನ ಬರೋದು ಕಡಿಮೆ. ಇದರಲ್ಲಿ ಭಾಳ ವಿಚಾರಗಳಿರುತ್ತೆ. ಸಾಹಿತ್ಯ ಅಂದರೆ ಭಾಳಷ್ಟು ವಿಚಾರ ತುಂಬಿರ್ತಕ್ಕಂಥದ್ದು. ಆದರೆ ಇವತ್ತೇನಾಗಿದೆ ಅಂದರೆ, ಇವತ್ತೊಬ್ಬರು ಸಿನಿಮಾ ನಟರು ಯಾರೋ ಬಂದರೆ ನಮ್ಮ ಗಾಂಧಿ ಮೈದಾನ ಸಾಲಲ್ಲ. ಆದರೆ ನಮ್ಮ ಊರಿನ ವಿಚಾರವನ್ನು ತಿಳಿಸ್ತೀವಿ ಅಂದಾಗ ಕಷ್ಟ. ಈ ಒಂದು ಸಭಾಂಗಣ ತುಂಬಿಸ್ಲಿಕ್ಕೆ ಸೇರಿಸೋದು ಕಷ್ಟ ಆಗಿರ್ತಕ್ಕಂಥದ್ದು. ಅದು ಕಾರಣ ಸಾಹಿತ್ಯದ ಬಗ್ಗೆ ನಮಗಿರ್ತಕ್ಕಂಥ ಜ್ಞಾನ ಕಡಿಮೆ. ಇನ್ನು ಮುಂದಿನ ದಿನಗಳಲ್ಲಿ ಸಾಹಿತ್ಯದ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ದೇಶದ ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಆಗ್ತಕ್ಕಂಥ ಕೆಲಸ ಸಾಹಿತಿಗಳಿಂದ ಆಗಲಿ. ಹಿರಿಯ ಸಾಹಿತಿಗಳ ಆಶೀರ್ವಾದದಿಂದ ಹರಿಹರದಲ್ಲಿ ಒಳ್ಳೆಯ ಲೇಖಕರು ಸಾಹಿತಿಗಳು ಬರಲಿ ಅಂತೇಳಿ ನಾನು ಶುಭ ಹಾರೈಸಿ ಮತ್ತೊಮ್ಮೆ ಸಿ ವಿ ಪಾಟೀಲ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಿರುವಂಥ
ಹರಿಹರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ BP ಹರೀಶ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹರಿಹರ ಇವರು ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಗೆಜೆಟರ್ ಇಲಾಖೆಯಲ್ಲಿ ಪ್ರಕಟಿಸಿರ್ತಕ್ಕಂಥ CV ಪಾಟೀಲ್ರವರು ರಚಿಸಿರ್ತಕ್ಕಂಥ ಹರಿಹರ ತಾಲೂಕು ಗೆಜೆಟಿಯರನ್ನು ಪರಿಚಯ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಂಜುನಾಥ ಅವರೇ ಹಾಗೂ ಉದ್ಘಾಟಿಸಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ BP ಹರೀಶ್ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಸಾಹಿತ್ಯ ಆಸಕ್ತರೇ, ಪತ್ರಿಕಾ ಮಾಧ್ಯಮದವರೇ, ಇವತ್ತು ಇದು ಆ್ಯಕ್ಚುಲಿ ಹೋದ ತಿಂಗಳ ಕಾರ್ಯಕ್ರಮ ಆಗಬೇಕಾಗಿತ್ತು. ನಮ್ಮ ಶೇಖರ್ ಗೌಡರು, ಕೊಟ್ರಪ್ಪ ಸರು ಎಲ್ಲರೂ ಇದನ್ನು ಹೋದ ತಿಂಗಳು ಭಾಳ 2-3 ಸತಿ ಇದು ಕಾರ್ಯಕ್ರಮನ ಹಮ್ಮಿಕೊಂಡು ಇವತ್ತಿಗೆ ಅದು ನಿರ್ಧಾರ ಆಯಿತು. ಆದರೂ ಖುಷಿ ಆಯಿತು. ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತ್ಯಾಸಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮೆಲ್ಲರಿಗೂ ಒಂದು ಹರ್ಷವನ್ನು ತಂದಿದೆ. ಗೆಜೆಟಿಯರು ಇವತ್ತು ನಮಗೇನಾಗಿದೆ ಅಂದರೆ ನಮ್ಮ ತಾಲೂಕಿನ ಬಗ್ಗೆ ಅಂಕಿ ಅಂಶಗಳೇ ಇರೋದಿಲ್ಲ ನಮಗೆ. ಈ ಅಂಕಿಅಂಶ ಎಷ್ಟು ಪ್ರಾಮುಖ್ಯತೆ ಅಂತಂದರೆ ಈ ತಾಲೂಕಿನ ಜನಸಂಖ್ಯೆಯ ಆಧಾರದ ಮೇಲೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ, ಈ ನಮ್ಮ ಉದಾಹರಣೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ಆಗಲಿ ಕೇಂದ್ರ ಸರ್ಕಾರದಿಂದ ಆಗಲಿ ಏನಾದರೂ ಒಂದು ಪ್ಲಾನ್ ಸ್ಕೀಮು ನಾನ್ ಪ್ಲಾನ್ ಸ್ಕೀಮ್ನನ್ನು ನಾವು ತರಬೇಕಪ್ಪ ಅಂತಂದಾಗ ಒಂದು ಈ ತಾಲೂಕು ಈ ರಾಜ್ಯದ ಬಡತನ ರೇಖೆಯಿಂದ ಎಷ್ಟು ಕೆಳಗಿದ್ದಾರೆ, ಇಲ್ಲಿಯ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ, ಇಲ್ಲಿಯ ಸಂಪತ್ತು ಏನಿದೆ, ಈ ಸಂಪತ್ತು ಕ್ರೋಢೀಕರಣ ಹಾಗೂ ಹಂಚಿಕೆ, ಇದರ ಮೇಲೆ ನಮ್ಮ ರಾಜ್ಯದ ಒಂದು ಬಡ್ಜೆಟ್ ಆಯವ್ಯಯ ಆಗುತ್ತೆ. ಅದರ ಮೇಲೆ ಪ್ಲಾನು ನಾನ್ ಪ್ಲಾನಿಂಗ್ ಸ್ಕೀಮ್ಸ್ ಮೇಲೆ ಹಂತ ಹಂತವಾಗಿ ಹಣವನ್ನು ಹಂಚಿಕೆ ಆಗುವಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ನೋಡ್ಕೊಳ್ಳಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ, ಹಾಗೆ ಅಂಕಿಅಂಶಗಳದ ಒಂದು ಇಲಾಖೆಯೂ ಇದೆ. ಇದು ಯಾಕೆ ಹೇಳ್ತೀನಂದರೆ ನಮ್ಮ ಅಂಕಿ ಅಂಶಗಳು ಏನಿದಾವಲ್ಲ, ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಪ್ಲಾನನ್ನು ಹಾಕಬೇಕಂತಂದರೆ ಅದು ನಿರ್ದಿಷ್ಟವಾಗಿ ಬೇಕಾಗಿರುತ್ತೆ. ಯಾಕೆಂದರೆ ಈಗ ನಾವು ನೋಡಿ SSLC ಒಳಗೆ ನಮ್ಮ ಶೇಕಡ ಫಲಿತಾಂಶ ಎಷ್ಟಿದೆ ಅನ್ನೋದ್ರ ಮೇಲೆ ಆ ಶಿಕ್ಷಣಕ್ಕೆ ಯಾವ ರೀತಿ ಒತ್ತು ಕೊಡಬೇಕು ಮತ್ತು ಅದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನು ಹಾಕ್ಕೋಬೇಕು ಅನ್ನೋದು ಒಂದು ಪರಿಕಲ್ಪನೆ ಶುರುವಾಗುತ್ತೆ. ಸೊ ಇದು ಕೇವಲ ಇದು ಒಂದೇ ಅಲ್ಲ, ನಮ್ಮ ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥ ಜಾಸ್ತಿ ಪರ್ಸೆಂಟೇಜ್ ಆಯ್ತಪ್ಪ ಅಂದರೆ ದೇಶದಲ್ಲಿ ಕಂಪ್ಯಾರಿಟಿವ್ ಮಾಡಿದರೆ ಆವಾಗ ಅದಕ್ಕೆ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸಗಳನ್ನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕಾಗುತ್ತೆ. ಹೀಗಾಗಿ ಈ ದತ್ತಾಂಶ ಏನಿದೆಯಲ್ಲ ಇದು ಭಾಳ ಇಂಪಾರ್ಟೆಂಟು. ಈ ದತ್ತಾಂಶವನ್ನು ಸಂಗ್ರಹಿಸುವುದಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ನಿಜಕ್ಕೂ CV ಪಾಟೀಲ್ ಸಾಹೇಬ್ರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಯಾಕೆಂದರೆ ಈ ಗೆಜೆಟಿಯರ್ ಪುಸ್ತಕದಲ್ಲಿ ನಿಜವಾಗಲೂ ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಕಲೆಕ್ಷನ್ಸ್ ಇದೆ. ಇದನ್ನು ನನಗೆ ಮೊದಲು ಒಂದು ಸತೆ ತಂದು ಕೊಟ್ಟರು. ಇದನ್ನು ನೋಡಿದ ತಕ್ಷಣ ನನಗೆ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ಇಷ್ಟೊಂದು ಮಾಹಿತಿಯನ್ನು ಸಂಗ್ರಹಿಸೋದಂದರೆ ಅಷ್ಟು ಸುಲಭದ ಮಾತಲ್ಲ. ಇದಕ್ಕಾಗಿ ಅವರ ಪರಿಶ್ರಮಕ್ಕೆ ನಾವು ಚಿರಋಣಿ. ಯಾಕೆಂದರೆ ಒಂದು ಕವನ ಬರಿಬೋದು, ಒಂದು ಕಾವ್ಯ ಬರಿಬೋದು, ಒಂದು ವಿಮರ್ಶಾತ್ಮಕ ಗ್ರಂಥ ಬರಿಬೋದು, ಆದರೆ ಇದು ಇತಿಹಾಸದ ಪುಟದಲ್ಲಿ ಸೇರ್ತಕ್ಕಂಥ ಅಂಕಿ ಅಂಶಗಳನ್ನೇನು ನಾವು ತೆಗೆದುಕೊಳ್ತೀವಲ್ಲ, ಇದು ಭಾಳ ಕಷ್ಟಕರವಾಗಿರ್ತಕ್ಕಂಥ ಪ್ರತಿಯೊಂದು ಇಲಾಖೆಯನ್ನು ಅವರು ಕಾಣಬೇಕಾಗುತ್ತೆ. ಹಾಗೆಯೇ ಗೆಜೆಟಿಯರ್ನಲ್ಲಿ ಇದನ್ನು ಅನೌನ್ಸ್ ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಮಾನದಂಡಗಳಿರುತ್ತೆ. ಸೊ ಅವುಗಳನ್ನೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಬೃಹತ್ ಆಕಾರದ ಗೆಜೆಟಿಯರನ್ನು ಹರಿಹರ ತಾಲೂಕಿನ ಗೆಜೆಟಿಯರ್ ಹೊರಡಿಸಿರೋದು ಅತ್ಯಂತ ಸಂತೋಷದಾಯಕ ಮತ್ತು ಹರಿಹರ ತಾಲೂಕಿನ ಜನತೆ ಹೆಮ್ಮೆ ಪಡುವಂಥ ವಿಚಾರ.
ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಭಾಳ ಒತ್ತಡದ ನಡುವೆಯೂ ಕೂಡ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. 2 ದಿನಗಳ ಕಾಲ ನಾವು ಯೋಜನೋತ್ಸವದ ಕಾರ್ಯಕ್ರಮದಲ್ಲಿದ್ದು ಇವತ್ತು ಕೂಡ ಈಗ ನಾನು ಸಂಘಟಕರಲ್ಲಿ ವಿನಂತಿ ಮಾಡ್ಕೊಂಡೆ. 11 ಗಂಟೆಗೆ ಡಿ ಸಿ ಅವರು ಬಂದಿದ್ದಾರೆ ಅಲ್ಲೇ ಕೊಂಡಜ್ಜಿ ಒಳಗೆ ಒಂದು ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೆ ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಂಡು ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಾಗಿತ್ತು. ನನಗೂ ಕೂಡ ಆಸಕ್ತಿ ಇದೆ, ನಾನು ಕೂಡ ಸಾಹಿತ್ಯಾಸಕ್ತ. ಹಾಗೆಯೇ ನನಗೆ ಕೆಲವೊಂದು ಈ ಸಾಹಿತ್ಯಗಳ ಒಡನಾಟ ಇರೋದ್ರಲ್ಲಿಂದ ಈ ಅಂಥ ಕಾರ್ಯಕ್ರಮದಲ್ಲಿ ನನಗೆ ಹೆಚ್ಚು ತೊಡಗಿಸ್ಕೋಬೇಕನ್ನೋದು ಆಸೆ. ಆದರೆ ಕೆಲಸದ ಒತ್ತಡದಿಂದ ನಾನು ಅನಿವಾರ್ಯ ಕಾರಣದಿಂದ ಹೋಗಬೇಕಾಗಿದೆ. ಈ ಒಂದು ಗೆಜೆಟಿಯರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಅಂದರೆ ಪರಿಚಯ ಕಾರ್ಯಕ್ರಮಕ್ಕೆ ನಾನು ಕೂಡ ಈ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿರ್ತಕ್ಕಂಥದ್ದು ಕೂಡ ನನಗೆ ಹೆಮ್ಮೆ ಮತ್ತು ಸಂತೋಷದಾಯಕವಾಗಿದೆ. ಇಲ್ಲಿ MLAರು ಹೇಳಿದರು ಎಲ್ಲ ಕಾರ್ಯಕ್ರಮಕ್ಕೆ ಜನರು ಬರೋದು ಕಷ್ಟ ಅಂತಂದೇಳಿ. ನಾನು ಶೇಖರ್ ಗೌಡ್ರು ಕೇಳಿದೆ, ನೋಡಿರಿ ಸರ್ 100 ಮಂದಿ ಅಂತೀರಿ, 100 ಮಂದಿ ಬರ್ತಾರ ಇಲ್ಲ ನೋಡಿರಿ ಅಂತಂದಾಗ ಇಲ್ಲಿ ಹೊರಗಿನವ್ರನ್ನ ಇಲ್ಲಿಯವ್ರನ್ನ ಎಲ್ಲ ಲೆಕ್ಕ ಮಾಡಿ ನೋಡಿದೆ. ನಾನು ತಲೆ ಕೂಡ ಎಣಿಸಿದೆ ಎಷ್ಟಾಗಿರ್ಬೋದು ಅಂತಂದೇಳಿ. ಬಹುಶಃ 100ಕ್ಕಿಂತ ಮೇಲೆ ಒಳಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷದಾಯಕವಾಗಿರುತ್ತೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಸಂಘಟನೆ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು. ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ಆದರೆ ಸಂಘಟನೆ ಮಾಡೋದೇನಿದೆಯಲ್ಲ ಅದು ಭಾಳ ಅತ್ಯಂತ ಕಷ್ಟಕರವಾಗಿರ್ತದೆ. ಅದರಲ್ಲೂ ಸಾಹಿತಿಗಳಂಥ ಕಾರ್ಯಕ್ರಮ ಮಾಡಬೇಕಂದ್ರೆ ಭಾಳ ಕಷ್ಟದ ಕೆಲಸ. ಯಾವುದೇ ಒಂದು ಈಗ ಏನಾಗಿದೆ ಅಂದರೆ ನಮ್ಮ ನವೀನ ಪದ್ಧತಿನೋ ಅಥವಾ ಈ ವೈಚಾರಿಕವಾಗಿ ಚಿಂತನೆಗಳನ್ನು ನಡೆಸ್ತಕ್ಕಂಥ ಕಾರ್ಯಕ್ರಮಗಳೇ ಬೇರೆ ಆಗ್ತವೆ. ಈಗ ಹುಡುಗರು ಪಾರ್ಟಿ ಅಂತ ಈ ಜನೋತ್ಸವ ಅಂತಂದೇಳಿ ಮಾಡ್ತೀವಿ, ಅದರಲ್ಲಿ ಏನು ಜನ ಒಂದು ಎಂಟರ್ಟೈನ್ಮೆಂಟ್ ಇತ್ತಂದರೆ ಬಂದುಬಿಡ್ತಾರೆ. ಆದರೆ ಈ ಸಾಹಿತ್ಯ ವಲಯದಲ್ಲಿ ಸಾಹಿತ್ಯಕ್ಕೋಸ್ಕರ ಸಾಹಿತ್ಯ ಕೃಷಿ ಮಾಡಿದವರನ್ನು ಮತ್ತು ಸಾಹಿತ್ಯಾಸಕ್ತರನ್ನು ಒಂದು ಕಡೆ ಸೇರಿಸಿ ಮಾಡೋದೇನಿದೆಯಲ್ಲ ಅದು ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕೆಲಸವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶೇಖರ್ ಗೌಡರು, ಕೊಟ್ರಪ್ಪ ಸರ್ ಎಲ್ಲರೂ ಸೇರಿ ಅವರಿವರು ಅನ್ನೋದೇ ಎಲ್ಲರೂ ಸಾಹಿತಿಗಳೆಲ್ಲರೂ ಹಿರಿಯರೆಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಮಾಡಿದಿರಿ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಲಿ. ಹರಿಹರ ತಾಲೂಕು ಶಾಸಕರು ಹೇಳಿದಾಗೆ ಭೌಗೋಳಿಕವಾಗಿ ಭಾಳ ಉತ್ತಮವಾಗಿರ್ತಕ್ಕಂಥ ತಾಲೂಕು. ನನಗೆ ಮೊನ್ನೆ ನಮ್ಮ ಅಚಾನಕ್ಕಾಗಿ ಬೆಳಗ್ಗೆ ಸೊಂಡೂರಿನ ಗೋರ್ಪಡೆ ಅವರ ಮಗ ಕಾರ್ತಿಕ್ ಗೋರ್ಪಡೆ ಅಂತಂದೇಳಿ ಯುವರಾಜರು ರಾಜಮನೆತನದವರು, ಅವ್ರಿಗೆ ನಾನು ತುಂಬ ಒಡನಾಟ. ಅವ್ರ ಜೊತೆಗೆ ಅವರು ಮಾತಾಡಿದರು, ನನಗೆ ಫೋನ್ ಮೂಲಕ ಮಾತಾಡಿದ್ರು. ಎಲ್ಲಿದ್ದು ಕಣ ಈಗ ಅಂತಂದ್ರು. ಇಲ್ಲ ಸರ್ ಹಿಂಗೆ ಹರಿಹರದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, 1 ವರ್ಷ ಆಯಿತು ಅಂತಂದು. ಹರಿಹರ ಅಂದ ತಕ್ಷಣ ಅವರು ಕಿರ್ಲೋಸ್ಕರ್ ಕಂಪ್ನಿ ಮುಚ್ಚೋಗ್ಬಿಡ್ತಲ್ಲ, ಅಲ್ಲಿ ಉದ್ಯೋಗ ಏನು ಮಾಡ್ತಾಯಿದ್ದಾರೆ ಜನ, ಅಲ್ಲಿ ಯಾವ ಥರ ಆರ್ಥಿಕತೆ ಇದೆ, ಅಲ್ಲಿ ಜನಸಾಮಾನ್ಯರ ಬದುಕು ಏನಾಗಿದೆ, ಇದ್ರ ಬಗ್ಗೆ ಎಲ್ಲ ಅವರು ಯಾಕೆಂದರೆ ಅವರು ಕಿರ್ಲೋಸ್ಕರ್ ಅವರು ಓನರು, ಇವರು ಫ್ರೆಂಡ್ಸು. ಅವರು ಒಂದು ಸರಿ ಫ್ಲೈಟ್ನಲ್ಲಿ ಹೋಗ್ಬೇಕಾದ್ರೆ ಭೇಟಿ ಆದ್ರಂತೆ. ನಾನು ಇಲ್ಲಿ ಯಾಕೆ ನೀನು ಅಲ್ಲಿ ಫ್ಯಾಕ್ಟ್ರಿ ತೆಗಿತಾ ಇದೆ ಅಂತ ಕೇಳಿದ್ರಂತೆ ಅವ್ರಿಗೆ. ಅವರು ಆವಾಗ ಇಲ್ಲಿಯ ತುಂಗಾಭದ್ರೆ ಒಡಲು ಏನಿದೆಯಲ್ಲ, ಇಲ್ಲಿಯ ಪರಿಸರ ಹಚ್ಚು ಹಸಿರಿನ ಪರಿಸರ, ಇಲ್ಲಿ ಮೈದುಂಬಿ ಹರಿತಕ್ಕಂಥ ತುಂಗಭದ್ರೆ, ಇಲ್ಲಿ ನ್ಯಾಚುರಲ್ ರಿಸೋರ್ಸ್ ಇದೆ. ಹಾಗಾಗಿಬಿಟ್ಟು ಇದು ಸೆಂಟ್ರ್ ಪ್ಲೇಸ್ ಆಗುತ್ತೆ ಕರ್ನಾಟಕಕ್ಕೆ. ಹಾಗಾಗಿ ನಾನು ಹರಿಹರದಲ್ಲಿ ತೆಗೆಯೋದು ಸೂಕ್ತ ಅಂತಂದೇಳಿ ಅವ್ರು ಹೇಳಿದ್ರಂತೆ. ಬಟ್ ದುರಂತ ಏನಂತಂದರೆ ಆ ಫ್ಯಾಕ್ಟ್ರಿ ಇವತ್ತು ಇಲ್ಲದಾಗಿರ್ತಕ್ಕಂಥದ್ದು. ಇದರಿಂದ ಜನರ ತಲಾ ಆದಾಯ ಕಡಿಮೆ ಆಯಿತು. ಸೊ ಹಾಗಾಗಿಬಿಟ್ಟು ಇಲ್ಲಿಯ ಆ ತಲಾ ಆದಾಯ ಹೆಚ್ಚಿಗೆ ಮಾಡಲಿಕ್ಕೆ ಇನ್ನು ಅನೇಕ ಪ್ರೋಗ್ರಾಮ್ಗಳು ಆಗಬೇಕು. ಅದಕ್ಕೆ ಈ ಒಂದು ಕೃತಿ ಕೂಡ ಸಹಕಾರಿ ಆಗ್ತದೆ. ಯಾಕೆಂದರೆ ಇದರಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಮುಂದಿನ ಯೋಜನೆಗಳನ್ನು ಹಾಕ್ಕೊಳ್ಳಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಇದು ಅಚಾನಕ್ಕಾಗಿ ಅವರು ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಇವರು ಸಂಬಂಧ ಇದೆ ಅನ್ನೋದು, ಅದನ್ನು ಹೇಳಿದರು. ಈಗ ಯಾಕಂದರೆ ಇವತ್ತು ಉದ್ಯೋಗ ಕೈಗಾರಿಕೆ ಬೆಳಿಬೇಕು, ಕೈಗಾರಿಕೆಗಳು ಬೆಳೆದ್ರೆ ತಲಾ ಆದಾಯ ಜಾಸ್ತಿ ಆಗುತ್ತೆ. ತಲಾ ಆದಾಯ ಜಾಸ್ತಿ ಆದಂತೆಲ್ಲ ನಮ್ಮ ಆರ್ಥಿಕ ಸಂಪತ್ತು ಜಾಸ್ತಿ ಆಗ್ತದೆ. ಇವತ್ತು ಒಬ್ಬ ಮನುಷ್ಯ ಟ್ಯಾಕ್ಸ್ ಕಟ್ಟೋಕ್ಕೆ ಒಬ್ಬನು ಶಕ್ತಿಯುತವಾಗಿದ್ದಾನೆಂದರೆ ಆ ಹಣ ಅವನಿಗೆ ಒಬ್ಬನಿಗೆ ಹೋಗಲ್ಲ ಅಥವಾ ಒಂದು ಸರ್ಕಾರಕ್ಕೆ ಹೋಗಲ್ಲ, ಅದು ಹಂಚಿಕೆ ಆಗುತ್ತೆ. ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳಿಗೆ ಹಂಚಿಕೆ ಆಗುತ್ತೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆ ಸದೃಢವಾಗಿದ್ದಾಗ ಮಾತ್ರ ಒಂದು ತಾಲೂಕು ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಸೊ ಹಾಗಾಗಿಬಿಟ್ಟು ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇರೋದ್ರಲ್ಲಿಂದ ಆ ವ್ಯವಸ್ಥೆಗೆ ಅನುಗುಣವಾಗಿ ಮತ್ತು ಇಲ್ಲಿ ಸಾಹಿತಿಗಳು ಕೂಡ, ಆಮೇಲೆ ರಂಗಭೂಮಿ ಕಲಾವಿದರು ಕೂಡ ಅತಿ ಹೆಚ್ಚು ಇದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿಯ ಕಲಾವಿದರು, ಇಲ್ಲಿಯ ಸಾಹಿತ್ಯ ಆಸಕ್ತರು, ಆದರೆ ಇಲ್ಲಿ ಇನ್ನೂ ಹೆಚ್ಚಿನ ಸಾಹಿತ್ಯ ಚಟುವಟಿಕೆಗಳು ಆಗ್ತಾಯಿಲ್ಲ.
ನಾನು ಹೂನಡಗಲಿ ತಾಲೂಕಿನೇನು. ನಮ್ಮಲ್ಲಿ ಅದು ಒಂದು ಕಲ್ಚರ್ ಬೆಳೆದುಬಿಟ್ಟಿದೆ. ಎಂ ಪಿ ಪ್ರಕಾಶ್ ಅವರ ಒಂದು ಇದರಲ್ಲಿಂದ ಒಂದು ರಂಗಭಾರತಿ ಅಂತಂದೇಳಿ ಒಂದು ಸಂಸ್ಥೆ ಮಾಡಿ, ಆ ಸಂಸ್ಥೆ ಮುಖಾಂತರ ಹಲವಾರು ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಆಗಲಿ, ಸಾಹಿತ್ಯಾಸಕ್ತರ ಕಾರ್ಯಕ್ರಮಗಳಾಗಲಿ ಎಲ್ಲವೂ ನಡೀತವೆ. ಹಾಗೆ ಇಲ್ಲಿ ಕೂಡ ಆ ಒಂದು ಸಾಂಸ್ಕೃತಿಕ ತಳಹದಿ ಹರಿಹರದಲ್ಲಿ ಆಗಬೇಕು. ಇಲ್ಲಿಯ ಒಂದು ಕಾರ್ಯಚಟುವಟಿಕೆಗಳು, ಇಲ್ಲಿಯ ಒಂದು ಕಾರ್ಯಕ್ರಮ ಒಂದು ಸೀಮಿತವಾಗಿ ನಡ್ಕೊಂತ ಹೋದ್ನೆಂದರೆ ಅದು ಮುಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗುತ್ತೆ. ಹಾಗೂ ಯುವ ಪೀಳಿಗೆಗೆ ಸಾಹಿತ್ಯಾಸಕ್ತಿ ಬೆಳೆದು ಅವರು ಸಾಹಿತ್ಯ ಕೃಷಿಯಲ್ಲಿ ತೊಡಗಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಡುತ್ತದೆ. ಹಾಗಾಗಿ ಇಲ್ಲಿಯ ಕೃಷಿ ಜೊತೆಗೆ ಸಾಹಿತ್ಯ ಕೃಷಿ ಆದರೆ ಅತಿ ಹೆಚ್ಚಿನ ಒಂದು ಒತ್ತು ಕೊಟ್ಟಾಗುತ್ತೆ ಮತ್ತು ಮುಂದಿನ ಪೀಳಿಗೆಗೆ ಸಹಕಾರಿ ಆಗ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮಲ್ಲಿ ನಾನು ಸವಿನಯವಾಗಿ ವಿನಂತಿ ಮಾಡ್ತಾ, ಈಗ 11 ಗಂಟೆಗೆ ನಾನು ಅಲ್ಲಿ ಇರಬೇಕಾಗಿತ್ತು. ಅನಿವಾರ್ಯ ಕಾರ್ಯಗಳಿಂದ ಸ್ವಲ್ಪ ವಿಳಂಬ ಆಗಿದೆ. ಅದಕ್ಕೆ ನಾನು ಹೋಗಲಿಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಿನಂತಿಸುತ್ತಾ ನನಗೆ ಅನುವು ಮಾಡಿಕೊಡ್ಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಮಾತು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ KM ಗುರುಬಸವರಾಜ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅವರಿಗೆ ಗೌರವ ಸಮರ್ಪಣೆ. ಬಹಳಷ್ಟು ತುರ್ತು ಕಾರ್ಯಕ್ರಮ ಇರೋದರಿಂದ ಸಾಹೇಬರು ನಿರ್ಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಿಂದ. ಹಾಗಾಗಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ಹರಿಹರ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಮಾರುತಿ ಕವಿತಾ ಬೇಡರವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೀನಿ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹರಿಹರ, ಕರ್ನಾಟಕ ಸರ್ಕಾರ ಗೆಜೆಟಿಯವರ ಇಲಾಖೆ ಪ್ರಕಟಿಸಿರುವ ಹರಿಹರ ತಾಲೂಕು ಗೆಜೆಟ್ ಪರಿಚಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಮುಖಂಡರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಏನು CV ಪಾಟೀಲ್ರವರು ಸರ್ ಬರೆದಿರ್ತಕ್ಕಂತಹ ಒಂದು ಗೆಜೆಟಿಯರ್ ಒಂದು ಕಾರ್ಯಕ್ರಮ, ಏನು ಸಾಹಿತಿಗಳ ಒಂದು ಪರಿಚಯ ಏನಿದೆ ಎಲ್ಲರಿಗೂ ಸಂತೋಷದಾಯಕವಾಗಿದೆ. ಅದೇ ರೀತಿ ನಾವು ಸಾಹಿತಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲರೂ ಸಾಹಿತಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಹೊರಗೆ ಹಾಕಲಿಕ್ಕೆ ಆ ಒಂದು ಮನಸ್ಸಿರೋರಿಗೆ ಸಾಧ್ಯ ಅಂತ ಹೇಳ್ಬೋದು. ಯಾಕಂದರೆ ನಾನು ಸಾಹಿತಿ ಆಗೋಕ್ಕಾಗಲ್ಲ, ನೀವು ಸಾಹಿತಿ ಆಗಲಿಕ್ಕಾಗಲ್ಲ. ಯಾಕಂದರೆ ಅವರಲ್ಲಿರ್ತಕ್ಕಂಥ ಜ್ಞಾನಗಳನ್ನು, ಈ ಹರಿಹರ ಸುಂದರವಾಗಿರ್ತಕ್ಕಂಥ ನಗರವನ್ನು ಈ ಒಂದು ಮಟ್ಟದಲ್ಲಿ ಇವರು ಈ ಥರ ಪರಿಚಯವನ್ನು ಮಾಡಿದ್ದಾರೆ ಅಂತ ಅಂದರೆ ಅದು ಹೆಮ್ಮೆ ಅನ್ನಿಸ್ತುತ್ತೆ ನಮಗೆಲ್ಲ. ಈ ಹೆಮ್ಮೆಯಲ್ಲಿ ನಾವು ಒಂದು ಖುಷಿ ಪಡೋ ವಿಚಾರ ಏನು ಅಂದರೆ, ಮುಂದಿನ ಪೀಳಿಗೆಗೆ ಇಂತಹ ಸಾಹಿತಿಗಳು, ಮೇಧಾವಿಗಳು ಇವರ ಎಲ್ಲ ಪರಿಚಯವನ್ನು ನಾವು ತಿಳ್ಕೊಂಡ್ರೆ ಬಹಳ ಒಂದು ಉತ್ತಮವಾದ ಪರಿಚಯ ಅಂತ ಹೇಳ್ಬೋದು. ಅದೇ ರೀತಿ ನಾವು ಮಕ್ಕಳಿಗೆಲ್ಲ ಹೇಳಬೇಕು, ಸಾಹಿತಿಗಳ ಬಗ್ಗೆ ಕಡಿಮೆ ಆಗಿದೆ. ಈಗ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ಏನು ಅಳವಡಿಸ್ತಾ ಇದ್ದೀವಿ, ಬೇರೆ ಬೇರೆ ವಿಷಯಗಳನ್ನು ಕಲಿಯೋದ್ರ ಜೊತೆಗೆ ಸಾಹಿತಿಗಳ ಒಂದು ಕಾರ್ಯಕ್ರಮ ಇರ್ಬೋದು, ಸಾಹಿತಿಗಳ ಬಗ್ಗೆ ಅವರ ಒಂದು ಪರಿಚಯವನ್ನು ಹೇಳ್ತಾ ಹೋದರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ಸಾಹಿತಿಗಳು ಬೆಳೀತಾ ಹೋದಂತೆ ನಮ್ಮ ಒಂದು ಪ್ರಕೃತಿಯ ಮಟ್ಟವನ್ನು ಬೆಳೆಸಲಿಕ್ಕೆ ಸಾಧ್ಯ. ನಾವು ನಮ್ಮ ಹರಿಹರ ತಾಲೂಕಿನ ಒಂದು ಭೌಗೋಳಿಕ ಈ ಹಿನ್ನೆಲೆಯನ್ನು ಏನು ಪರಿಚಯ ಮಾಡಿಕೊಟ್ಟಿದ್ದಾರೆ ಸರ್, ಬಹಳ ಖುಷಿಯಾಗಿದೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಮಾತನಾಡಿರುವಂಥ ಶ್ರೀಮತಿ ಕವಿತಾ ಮಾರುತಿ ಮೇಡಮ್ ನಿಮಗೆ ಧನ್ಯವಾದಗಳು. ಈಗ ಅವರಿಗೆ ಒಂದು ಗೌರವಾರ್ಪಣೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಹರಿಹರ ನಗರಸಭೆಯ ಉಪಾಧ್ಯಕ್ಷರಾದಂಥ M ಜಮ್ಮಣ್ಣ ಸರ್ ಅವರು ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹರಿಹರ, ಕರ್ನಾಟಕ ಸರ್ಕಾರ ಗೆಜೆಟಿಯರ್ ಇಲಾಖೆ ಪ್ರಕಟಿಸಿರುವ ಪ್ರೊಫೆಸರ್ CV ಪಾಟೀಲ್ ರಚಿಸಿರುವ ಹರಿಹರ ತಾಲೂಕು ಗೆಜೆಟಿಯರ್ ಪರಿಚಯ ಕಾರ್ಯಕ್ರಮ ಭಾಳ ಖುಷಿ ಆಗ್ತಕ್ಕಂಥ ವಿಷಯ. ನಾನು ಅವರ ಶಿಷ್ಯ, ನಾನು ಅವ್ರ ಸ್ಟೂಡೆಂಟ್. ನಾನು ನಮ್ಮ ಭಿಕ್ಷಾವರ್ತಿ ಮಠ ಸರ್ ಅವ್ರಿಗೂ ನಾನು ಸ್ಟೂಡೆಂಟು. ನಮ್ಮ ಭಾಳ ಪೆಟ್ಟ ಲೆಕ್ಚರ್ಸು ನಮಗೆಲ್ಲ ಅವರು. ಅದು ಭಾಳ ಖುಷಿ ಆಗ್ತಾಯಿದೆ. ಇವತ್ತಿನ ದಿವಸ ನಮ್ಮ ಹರಿಹರದಲ್ಲಿ ಸಾಹಿತಿಗಳು ಅಂದರೆ ಇವರಿಬ್ಬರನ್ನೇ ನಾನು ಕಾಣ್ತಾ ಇರೋದು. ಯಾರು ನಮ್ಮ ಭಿಕ್ಷಾವರ್ತಿ ಮಠ ಸರ್ ಅವರು ಇಷ್ಟೇ ನನಗೆ ಪರಿಚಯ ಇರೋದು.
ಆದರೆ ಸಾಹಿತ್ಯ ಬಗ್ಗೆ ನಾವು ಭಾಳ ಆಳವಾಗಿ ಹೋಗಿಲ್ಲ. ಅದು ಎಷ್ಟು ಆಳವಾಗಿದೆ ಅಂತ ನಮಗೆ ಭಾಳ ಆಳ ಐತೆ ಅಂತ ನನಗೆಲ್ಲ ಗೊತ್ತುಂಟು. ಬಟ್ ಆದರೂ ನಾವು ಅದ್ರ ಬಗ್ಗೆ ಉತ್ಸಾಹನ ತೋರಿಸ್ತಾ ಇಲ್ಲ. ನಮ್ಮ ಹರಿಹರದಲ್ಲಿ ಅದ್ರ ಬಗ್ಗೆ ಉತ್ಸಾಹ ತೋರಿಸ್ರಿ ಅಂತ ನಾನು ಹೇಳ್ತಾ, ಮತ್ತು ಇವತ್ತು ಏನು ಹೇಳ್ತಾ ಇದ್ದಾರಂದರೆ ನಮ್ಮ ನಗರಸಭೆ 80,000 ಅಂತ ಏನು ಹೇಳಿದ್ದಾರೆ. ಈಗ 1 ಲಕ್ಷ ಆದರೆ ನಮ್ಮದು ಅಮೃತ ಸಿದ್ಧಿಯೋಗ ಅಂತ ಬರುತ್ತೆ, ಅಮೃತ ಯೋಗ ಅಂತ ಹೇಳಿ. ಅದಕ್ಕೋಸ್ಕರ ಗುತ್ತೂರು ಬತ್ತೂರು ಎಲ್ಲ ಸೇರಿಸ್ಕೊಂಡಿದ್ದೀವಿ. ಇನ್ನು ಮುಂದೆ ನಮ್ಮ ನಗರ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಭಾವನೆ. ನಾವು ಇದ್ರೇನು ಬಿಟ್ರೇನು, ಬಟ್ 1 ಲಕ್ಷ ಆದರೆ ನಮಗೆ ಅಮೃತ ಯೋಜನೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಂದ 100 ಕೋಟಿ ಅನುದಾನ ಬಿಡುಗಡೆ ಆಗುತ್ತೆ. ಅವಾಗ ಸಿಟಿ ಸಾಮಾನ್ಯವಾಗಿ ಇಂಪ್ರೂವ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾವು ಶಾಸಕರು ಭಾಳ ನೋವಿನಿಂದ ಹೇಳಿದ ಹರಿಹರ ಬೆಳೆದ ದಾವಣಗೆರೆ ಬೆಳೆಯುತ್ತೆ, ಹರಿಹರ ಬೆಳೆಯಲ್ಲ ಅಂತ. ನಮ್ಮ ಹರಿಹರದ ಸ್ಥಿತಿನೇ ಹಾಗಾಗಿಬಿಟ್ಟಿದೆ. ಇವರು ಶಾಸಕರು ಬಂದಾಗ ಸರ್ಕಾರ ಬರೋಲ್ಲ, ಸರ್ಕಾರ ಬಂದಾಗ ಶಾಸಕರು ಬಂದಿರ್ತಾರೆ. ಒಂದಲ್ಲ ಒಂದು ಗೊಂದಲದಿಂದ ನಮ್ಮ ಹರಿಹರ ಸ್ವಲ್ಪ ಹಿಂದುಳಿತಾನೇ ಇದೆ. ಒಬ್ಬರು ಕಾಲು ಎಳ್ಕೊಂತ ಹೊಂಟ್ರೆ ಹರಿಹರ ಉದ್ಧಾರ ಆಗಲ್ಲ. ಯಾಕೆಂದರೆ ಹರಿಹರ ಉದ್ಧಾರ ಆಗ್ಬೇಕಪ್ಪ ಅಂದರೆ ಎಲ್ಲರೂ ಕೋಆಪ್ರೇಟ್ ಮಾಡಬೇಕು. ನಾವು ಇವತ್ತು ನಗರಸಭೆಯಿಂದ ಏನು ಹೇಳ್ತೀವಿ ಅಂದರೆ ಎಲ್ಲದನ್ನೂ ಮಾಡ್ತೇವೆ, ಅನುದಾನ ಇಲ್ಲ. ಇಲ್ಲೇ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ಜನರದ್ದು ಬಂದದ್ದನ್ನು ಉಪಯೋಗಿಸ್ತೀವಿ. ಯಾವುದೋ ಸೆಂಟ್ರಲ್ ಗೌರ್ಮೆಂಟನ್ನು ಒಂದು 3 ಕೋಟಿ 2 ಕೋಟಿ ಬರುತ್ತೆ, ಅನುದಾನ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಸೇರಿಸಿರೋ ಗುತ್ತೂರು ಹಲ್ಲಾಪುರ ಸೇರಿಸಿರೋ ಉದ್ದೇಶನೇ ಅಮೃತ ಯೋಜನೆ ಬರಲಿ ಅಂತ. ಅಮೃತ ಯೋಜನೆ ಬಂದರೆ ನಮಗೆ ಇಷ್ಟೆಲ್ಲ ಸವಲತ್ತುಗಳಿದಾವೆ. ಮತ್ತು ಇದು ಹರಿಹರ ಸೆಂಟರ್ ಆಗಿರೋದ್ರಿಂದ ಇದನ್ನು ನಾವು ಭಾಳ ಎಲ್ಲರೂ ಹೇಳ್ತಾ ಇದ್ದೀವಿ, ಯಾವತ್ತೂ ಅದು ಉದ್ಧಾರ ಆಗೋಕ್ಕೆ ಬಿಡಲ್ಲ ಅಂತ ಭಾವನೆ ಅನಿಸ್ತಾ ಇದೆ ನಮಗೆ. ಅದಕ್ಕೋಸ್ಕರ ತಾವೆಲ್ಲರೂ ನಾವು ನಗರಸಭೆಯಿಂದ ಆ ಅಮೃತ ಯೋಜನೆಯನ್ನು ಮಾಡಿದ ತಕ್ಷಣ ನಮ್ಮ ಹರಿಹರ ಇಂಪ್ರೂವ್ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿರುವಂಥ ಜಂಬಣ್ಣ ಸರ್ ಅವರಿಗೆ ಧನ್ಯವಾದಗಳು. ಈಗ ಹರಿಹರ ತಾಲೂಕು ಗೆಜೆಟಿಯರ್ ಕೃತಿ ಕುರಿತು ಉಪನ್ಯಾಸವನ್ನು ಹಿರಿಯ ಸಾಹಿತಿಗಳು, ಗೆಜೆಟ್ ಪರಿಶೀಲನಾ ಸಮಿತಿ ಸದಸ್ಯರು ಆದಂಥ ಪ್ರೊಫೆಸರ್ ಎಚ್ ಲಿಂಗಪ್ಪ ಸರ್ ಅವರು ತಮ್ಮ ಉಪನ್ಯಾಸವನ್ನು ನೀಡಬೇಕೆಂದು ಕೇಳಿಕೊಳ್ತೇನೆ. ಅದೇ ಥರ ನಮ್ಮ ನಗರಸಭಾ ಅಧ್ಯಕ್ಷರು ಅನ್ಯ ಕಾರ್ಯ ನಿಮಿತ್ತ ತೆರಳುತ್ತಿರುವುದರಿಂದ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆತ್ಮೀಯ ಬಂಧುಗಳೇ, ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಈ ತಾಲೂಕಿನ ವಿಶಿಷ್ಟವಾದ ಸಂವಿಧಾನವನ್ನು ಬರೆದಂಥ ಸಿ ವಿ ಪಾಟೀಲ್ ಅವರನ್ನು ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ. ಯಾಕೆ ಇದು ಸಂವಿಧಾನ? ಈ ಸಂವಿಧಾನದ ಒಳಗಡೆ ಏನಿದೆ ಆ ಪ್ರಶ್ನೆಗಳನ್ನು ಹಾಕಿದರೆ, ನಾನೊಬ್ಬ ಸಲಹಾ ಸಮಿತಿಯ ಸದಸ್ಯನಾಗಿದ್ದು ಸುಮಾರು 2 ಜಿಲ್ಲೆಯ 12 ತಾಲೂಕುಗಳ ಈ ಗೆಜೆಟಿಯರ್ ಪುಸ್ತಕಗಳು ನಮ್ಮ ಗಮನಕ್ಕೆ ಬಂದಿದ್ದು, 16 ಬಾರಿ ಈ ಪುಸ್ತಕಗಳನ್ನು ಪರಾಮರ್ಶೆ ಮಾಡಿದ ತರುವಾಯ ಇದು ಅಮೂರ್ತವಾಗಿ ಈ ಪುಸ್ತಕ ಹೊರಗಡೆ ಬಂತು. ಬಹುಶಃ ಬೇರೆಯವ್ರ ಬಗ್ಗೆ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಸಿ ವಿ ಪಾಟೀಲ್ ಅವರ ಶ್ರಮ, ಬೆವರು ಭಾಳ ವಿಶೇಷವಾಗಿ ಈ ಪುಸ್ತಕದಲ್ಲಿ ಹರಿಸಿದ್ದಾರೆ. ಯಾಕಂದರೆ ಆತೊಬ್ಬ ಸೂಕ್ಷ್ಮ ಸಮಾಜ ವಿಜ್ಞಾನಿಯಾಗಿ, ಸೂಕ್ಷ್ಮ ಕನ್ನಡದ ಪ್ರಾಧ್ಯಾಪಕನಾಗಿ, ಸಾಹಿತ್ಯಿಕ ಮನಸ್ಸನ್ನು ಇಟ್ಟುಕೊಂಡಂಥ ವ್ಯಕ್ತಿತ್ವ ಈ ಕೃತಿಯ ಗರ್ಭದಲ್ಲಿ ಅನಾವರಣಗೊಂಡಿದೆ. ನಾನು ಅದಕ್ಕೆ 10ವರೆಗೆ ನಮ್ಮ ಸರ್ ಹೇಳಿದರು, ನನಗಿಂತ 1-2 ವರ್ಷ ಹಿರಿಯರು, ಲಿಂಗಪ್ಪರೇ ನೀವು ಬರ್ರಿ. ಬರ್ತೀನಿ ಸರ್. ಜೊತೆಗೆ ಬರುವಾಗ 75 ವಯೋಮಾನದ ನನ್ನ ಹಿರಿಯ ಸ್ನೇಹಿತರು ಬಂದಿದ್ದಾರೆ. ಪ್ರೊಫೆಸರ್ ಜಿ ಪರಮೇಶ್ವರಪ್ಪ ಅಂತೇಳಿ ಕೂತಿದ್ದಾರೆ. ಅವರು ವೇದಿಕೆಗೆ ಬಂದರೆ ಭಾಳ ಸಂತೋಷ ಆಗ್ತದೆ ನನಗೆ. ನೀವು ಬರ್ರಿ ಸರ್. ಅವರು ಮಧ್ಯ ಕರ್ನಾಟಕದಲ್ಲಿ ನೀವು ಎಲ್ಲ ಸೇರಿಕೊಂಡಿದ್ದೀರಿ. ಮಧ್ಯ ಕರ್ನಾಟಕದಲ್ಲಿ ಛಂದಸ್ಸಿನ ರೂಪದಲ್ಲಿ ಕೃತಿಗಳನ್ನು ಬರೆದಂಥ ಅಪರೂಪದ ಸಾಧಕ ಅವರು. ಮಧ್ಯ ಕರ್ನಾಟಕದಲ್ಲಿ ಛಂದಸ್ಸು ರೂಪದಲ್ಲಿ ಸುಮಾರು 5 ಕೃತಿಗಳು ಕೆಲವೇ ವರ್ಷಗಳಲ್ಲಿ ಬಂದಿರತಕ್ಕಂಥದ್ದು. ಇಂಥೊಬ್ಬ ಸಾಧಕ ಜೊತೆಗೆ ಒಬ್ಬ ಸಂಶೋಧಕನು ಬಂದಿದ್ದೆ ನನ್ನ ಜೊತೆಯಲ್ಲಿ. ನನಗೊಂದೇನು ಸಂಭ್ರಮ. ಸಿ ವಿ ಪಾಟೀಲ್ ಅಂದರೆ, ಆ ಸಿ ವಿ ಪಾಟೀಲರ ಮನಸ್ಸು ಅಂತಂದರೆ ನವನೀತ ಮನಸ್ಸು. ಅದು ಅವರಿಗೆ ರಾಗ, ದ್ವೇಷ, ಅಸೂಯೆ, ಈರ್ಷೆ
ನಾನು ಅವರಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲಿಯ ಪರಿಚಯ ಅಂದರೆ 1980ರಲ್ಲಿ ಕರ್ನಾಟಕದ ಹೃದಯ ಭಾಗವಾದಂಥ ಹರಿಹರ ಹಲವು ಹೋರಾಟಗಳ ಹಲವು ಸಂಘರ್ಷಗಳ ತಾಯಿ, ಹಲವು ಹೋರಾಟಗಳ ಹಲವು ಸಂಘರ್ಷಗಳ ತವರು ಮನೆ ಹರಿಹರ. ಯಾಕಂದರೆ 80ನೇ ಸಾಲು ಯಾಕೆ ಜ್ಞಾಪಿಸ್ತೀನಿ ಅಂತಂದರೆ 80ನೇ ಸಾಲಿನಲ್ಲಿ ಈ ವಿಶೇಷವಾಗಿ ಹರಿಹರದಲ್ಲಿ ಕಮ್ಯುನಿಸ್ಟ್ ಚಳವಳಿಗಳು ಪ್ರಖರವಾಗಿದ್ದವು. ಕಮ್ಯುನಿಸ್ಟ್ ಹೋರಾಟಗಳು ಬಹಳ ಸ್ಟ್ರಾಂಗ್ ಇದ್ದವು. ಹರಿಹರ ಮತ್ತು ದಾವಣಗೆರೆ ಅಂತಂದರೆ ಕಮ್ಯುನಿಸ್ಟ್ ಹೋರಾಟಗಳ ತವರು ಮನೆ. ರೈತ ಚಳವಳಿ ಇತ್ತು ಇಲ್ಲಿ. ಮತ್ತು ಇದೇ ಊರಿನ ಈ ಪಕ್ಕದ ಬಡಾವಣೆಯಲ್ಲಿ ಹುಟ್ಟಿದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಕಟ್ಟಿದಂಥ ದಲಿತ ಚಳವಳಿಯೂ ಕೂಡ ಇತ್ತು. ಇದೇ ಊರಿನ ಬಿ ಬಸವಲಿಂಗಪ್ಪ, ಕೆ ಎಚ್ ರಂಗನಾಥ್ ಅಂತಕ್ಕಂಥ ವ್ಯಕ್ತಿಗಳು ಹುಟ್ಟಿದಂಥ ಊರು ಕೂಡ ಇದು. ಸಿದ್ಧವೀರಪ್ಪ ಮತ್ತು ಗಾಂಧಿವೀರಪ್ಪ ಹುಟ್ಟಿದಂಥ ಊರು ಕೂಡ ಇದು. ಬಹಳ ವಿಶೇಷವಾದಂಥ ಪರಂಪರೆಯನ್ನು ಒಳಗೊಂಡಂಥ ಊರು ಯಾವುದಪ್ಪ ಅಂದರೆ ಹರಿಹರ. ಹರಿಹರದಲ್ಲಿರತಕ್ಕಂಥ ಜನರ ಮನಸ್ಸು ಎಂಥದ್ದು ಅಂದರೆ ಬಾವುಣಿಕೆಯ ಗುಣವನ್ನು ಹೊಂದಿದ್ದಂಥ ಜನ. ಯಾಕೆಂದರೆ ನಾನು ಇದೇ ಜಿಲ್ಲೆಯ ದಾವಣಗೆರೆ ಜಿಲ್ಲೆಯ ಜಗಳೂರಿನ ಗ್ರಾಮದವರಾಗಿದ್ದು ನನ್ನ ವಯೋನಿವೃತ್ತಿಯ ನಂತರ ಸುಮಾರು 40 ಪುಸ್ತಕಗಳನ್ನು ಬರೆದಿದ್ದೇನೆ. 10 ವರ್ಷದಲ್ಲಿ 40 ಪುಸ್ತಕಗಳು, ಸುಮಾರು 15,000 ಪುಟಗಳು. ನಾನು ಬರೆದಂಥ ಸಾಹಿತ್ಯ ಯಾವುದಂದರೆ ಬುದ್ಧ ಪ್ರಜ್ಞೆ, ಬಸವ ಪ್ರಜ್ಞೆ, ಭೀಮ ಪ್ರಜ್ಞೆ ಮತ್ತು ವೈಚಾರಿಕವಾಗಿ ಸಮಾಜವನ್ನು ಸರಿಪಡಿಸುವಂಥ ದಿಕ್ಕಿಗೆ ಮನುಷ್ಯರ ಮಧ್ಯೆ ನಡೆಯತಕ್ಕಂಥ ತಾಕಲಾಟಗಳನ್ನು ಸರಿಪಡಿಸತಕ್ಕಂಥ ಒಂದು ಕೃತಿಗಳ ರಚನೆಯನ್ನು ನಾನು ಮಾಡಿದ್ದೀನೆಂದರೆ ಅದು ಯಾವ ಧರ್ಮ ಅಂತಂದರೆ ಇದೇ ಊರಿನಲ್ಲಿ ಹುಟ್ಟಿದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಕಟ್ಟಿದ ಚಳವಳಿಯಲ್ಲಿ ನಾವು ಹೆಜ್ಜೆಗಳನ್ನು ಹಾಕಿದ್ದರ ಕಾರಣಕ್ಕಾಗಿಯೇ ಇಂಥ ಒಂದು ಸಾಹಿತ್ಯವನ್ನು ಬರೆಯೋಕ್ಕೆ ಸಾಧ್ಯ ಆಯಿತು. ನನ್ನ ಸಾಹಿತ್ಯದ ಗುರು ಈ ಊರಿನ ಪ್ರೊಫೆಸರ್ ಬಿ ಕೃಷ್ಣಪ್ಪ, ಸಿ ವಿ ಪಾಟೀಲ್ ಮತ್ತು ಭಿಕ್ಷಾವರ್ತಿ ಮಠ ಅಂತ ಹೇಳಲಿಕ್ಕೆ, ಜೊತೆಗೆ ನಮ್ಮ ಊರಿನಲ್ಲಿಯೇ ಉದ್ಯೋಗ ಮಾಡಿದಂಥ ಕಲೀಂ ಬಾಷಾ ಸಾರು ಕೂಡ ಅಷ್ಟೇ ಮುಖ್ಯ ನನಗೆ. ಆ ಕಾಲದಲ್ಲಿ ಅವರು ಯಾವುದೋ ಊರಿಗೆ ಬಂದು ಆ ಊರಿನಲ್ಲಿ ಹಳ್ಳದಲ್ಲಿ ನಡ್ಕೊಂಡು ನನ್ನ ಊರಿಗೆ ಬಂದು ನನ್ನ ಊರಿನಲ್ಲಿ ಪಾಠ ಹೇಳಿದಂತೆ ಮೇಸ್ಟ್ ಅವರು ಕಲೀಂ ಬಾಷಾ ಅವರು. ಅವರನ್ನು ಬಂಡಾಯದವರನ್ನಬಾರದು, ಅವರನ್ನು ಪ್ರಗತಿಪರನ್ನಬಾರದು, ಅವರು ಜೀವಪರವಾದ ಮನುಷ್ಯಪರವಾದ ಚಿಂತನೆಯನ್ನು ಮೈಗೂಡಿಸಿಕೊಂಡಂಥ ಅಪರೂಪದ ಲೇಖಕ ಕಲೀಂ ಬಾಷಾ. ಜೀವಪರ ಅವರು, ತತ್ವಪರ ಇರ್ತಕ್ಕಂಥ ಮನುಷ್ಯ. ಅದರಿಗೆ ಯಾವ ಬಣ್ಣನೂ ಗೊತ್ತಿಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಒಂದೇ ಭಾರತ ಮಂದಿರ ಅನ್ನೋತಿದೆಯಲ್ಲ, ಅಂಥ ಮನಸ್ಥಿತಿ ಉಳ್ಳಂಥವರು. ಭಿಕ್ಷಾವರ್ತಿ ಮಠವರು ಪ್ರಖರವಾದಂಥ ಯೋಚನೆ ಮಾಡ್ತಕ್ಕಂಥವ್ರು. ಇಂಗ್ಲೀಷ್ ಸಾಹಿತ್ಯಕ್ಕೆ ಒಂದು ಘನತೆಯನ್ನು, ಗೌರವವನ್ನು ತಂದಂಥವರು. ದುರಂತ ಏನಂದರೆ ಪುಡಾರಿಗಳೂ ಕೂಡ ಏನೆಲ್ಲ ಹಾಕ್ತಾರೆ ಈ ದೇಶದಲ್ಲಿ, ಆದರೆ ಇಂಥ ಸಾತ್ವಿಕರು ಏನೂ ಆಗೋದಿಲ್ಲ ಅನ್ನೋದೇ ಒಂದು ದುರಂತ ಅಂತಕ್ಕಂಥ. ಇದು ನಾನು ಯಾರಿಗೂ ಬಗ್ಗೆ ಟೀಕೆ ಮಾಡ್ತಿಲ್ಲ. ಇಂಥ ಸಾತ್ವಿಕರಿಗೆ ಯೋಗ್ಯವಾದ ಸ್ಥಾನ ಸಿಗಲ್ಲ ಅಂತಕ್ಕಂಥದ್ದು ಕೂಡ ಅತ್ಯಂತ ನೋವನ್ನು ತರತಕ್ಕಂಥದ್ದು. ಇದು ನಾನು ಸರ್ ಮಾತಾಡ್ತೀನಿ. ಸಿ ವಿ ಪಾಟೀಲ್ ಸರ್ ಬಗ್ಗೆ ಇನ್ನೊಂದು ಮಾತನ್ನು ಹೇಳ್ತೀನಿ. ಹಲವು ಚಳವಳಿಗಳ ತಾಯಿಯಾಗಿದ್ದು ಹರಿಹರ. ಎಲ್ಲ ಚಳವಳಿಗಳು ಹುಟ್ಟಿದ್ದು ಹರಿಹರ. ಆಮೇಲೆ ಪೋಲಂಕಿ ರಾಮಮೂರ್ತಿ ಅಂತಕ್ಕಂಥವರು ವೈಚಾರಿಕವಾಗಿ ಬರೆದದ್ದು ಹರಿಹರ. ಧೀರೇಂದ್ರ ಗೋಪಾಲ್ ಅಂತಕ್ಕಂಥ ಒಬ್ಬ ಸಾಹಿತಿ ಕೂಡ, ಒಬ್ಬ ನಟರು ಕೂಡ ಹುಟ್ಟಿದ್ದು ಹರಿಹರ. ಗಿರಿಜಮ್ಮನಂಥವರು ಹುಟ್ಟಿದ್ದು ಹರಿಹರ. ಈ ಹರಿಹರ ಅಂತಕ್ಕಂಥದ್ದು ಇದು ಭಾಳ ವಿಶೇಷವಾದ್ದು, ತುಂಗಭದ್ರಾ ನದಿಯ ಪಕ್ಕದಲ್ಲಿರ್ತಕ್ಕಂಥದ್ದು. ಆಮೇಲೆ ನನಗೆ ಭಾಳ ನಮ್ಮ ಸಿ ವಿ ಪಾಟೀಲರ ಪುಸ್ತಕಕ್ಕೆ ಹೋಗೋಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳಬೇಕಾಗಿದೆ. ಸಿದ್ಧಾರ್ಥ ಗೌತಮ ಬುದ್ಧನಾದ ಸರ್, ಆಫ್ ಮಾಡಿಬಿಡಿ ಸರ್. ಸಿದ್ಧಾರ್ಥ ಗೌತಮ ಬುದ್ಧನಾದವನು ಬುದ್ಧತ್ವವನ್ನು ಕಟ್ಟಿಕೊಂಡ. ಸಿದ್ಧಾರ್ಥ ಗೌತಮ ಬುದ್ಧನಾದ. ಅವನು ಯಾರು? ರಾಜಕುಮಾರನಾಗಿದ್ದಂಥವನು ಅವನು ಬುದ್ಧನಾದ ಅನ್ನೋದಾದರೆ ಯಾವ ಕಾರಣಕ್ಕಾಗಿ ಬುದ್ಧನಾದ? ಆತ ಬದುಕಿದ್ದು 80 ವರ್ಷ. ಆತ ಹುಟ್ಟಿದ್ದು ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ. ಆತ ಮನೆಯನ್ನು ಬಿಟ್ಟು ಹೋಗಿದ್ದು ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ. ಆತನಿಗೆ ಜ್ಞಾನದ ಅರಿವು ಉಂಟಾಗಿದ್ದು ಕೂಡ ವೈಶಾಖ ಶುಕ್ಲ ಪೂರ್ಣಿಮೆ ದಿವಸ. ಆತನು ತಿಳಿದಂಥ ವಿಚಾರವನ್ನು ಒಂದು ಹುಣ್ಣಿಮೆ ದಿವಸ ಬೋಧನೆ ಮಾಡಿದ್ದು ಕೂಡ ವೈಶಾಖ ಪೂರ್ಣಿಮೆಯ ದಿವಸವೇ. ಆತನ ಬದುಕಿನ ಕೊನೆಗಾಲವನ್ನು ಅನುಭವಿಸಿದ್ದು ಕೂಡ ಹುಣ್ಣಿಮೆ ದಿವಸವೇ. ಬಹುಶಃ 5 ಹುಣ್ಣಿಮೆಗಳು ಯಾರಿಗೆ ಪ್ರಾಪ್ತವಾಗಿತ್ತು ಅಂದರೆ ಸಿದ್ಧಾರ್ಥ ಗೌತಮನಿಗೆ ಪ್ರಾಪ್ತವಾಗಿತ್ತು. ಆ ಸಿದ್ಧಾರ್ಥ ಗೌತಮನು ಹೇಳಿದ ಸಿದ್ಧಾಂತಗಳೇನು? ಕೇವಲ 5 ಶೀಲೆಗಳು, ಪಂಚಶೀಲೆಗಳು. ಆ ಪಂಚಶೀಲೆಗಳನ್ನು ಅನುಸರಿಸಿದಂಥ
ಅಪರೂಪದ ಸಾಧಕ ನಮ್ಮ ಸಿ ವಿ ಪಾಟೀಲ್. ಸಿದ್ಧಾರ್ಥ ಗೌತಮನ ಪಂಚಶೀಲಗಳನ್ನು ಅವ್ರಿಗೆ ಸುಳ್ಳು ಗೊತ್ತಿಲ್ಲ, ಕಳ್ಳತನ ಗೊತ್ತಿಲ್ಲ, ಮೋಸ ಗೊತ್ತಿಲ್ಲ. ಆದರೆ ಮಾಡೋ ಕೆಲಸದೊಳಗೆ ನೀಟಿದೆ. ಆ ನೀಟ್ ಎಲ್ಲಿಂದ ನೋಡಿದ್ದೀನಿ ಅಂದರೆ ಬರೋಬ್ಬರಿ 45 ವರ್ಷಗಳಿಂದ ಅವ್ರನ್ನ ಗಮನಿಸಿದ್ದೇನೆ. ಆಮೇಲೆ ನಿಮ್ಮ ಮುಂದೆ ಭಾರಿ ಖುಷಿಯಾಗಿ ಅವ್ರನ್ನ ಹೊಗಳಿ ಹೋಗ್ಬೇಕಂತ ನಾನು ಖಂಡಿತ ಬಂದಿಲ್ಲ. ನಾನು ಬಹಳ ಕ್ರೂರವಾಗಿ ಸುಳ್ಳು ಹೇಳಿದರೆ ಸಹಿಸೋದಿಲ್ಲ, ಆದರೆ ಅನ್ಯಾಯ ಆದರೆ ಮಾತ್ರ ನಾನು ಸಹಿಸೋಕ್ಕಾಗೋದಿಲ್ಲ. ಅಷ್ಟು ವ್ಯಕ್ತಿತ್ವ ಇರೋದು. ಮತ್ತು ಬಸವ ಪ್ರಜ್ಞೆಯನ್ನು ನಾನು ಇಲ್ಲಿ ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆರವನ ಮಗ ಬಸವಣ್ಣ ಏನು ಮಾಡಿದವನು? ಸಾಮಾಜಿಕ ಕ್ರಾಂತಿ ಮಾಡಿದ. ಸಾಮಾಜಿಕ ಕ್ರಾಂತಿ ಮಾಡಿದಾಗ ಎಷ್ಟು ಜನರನ್ನು ತನ್ನ ಚಳವಳಿಯ ಗರ್ಭಕ್ಕೆ ತಂದ. ಆ ಚಳವಳಿ ಗರ್ಭಕ್ಕೆ ತಂದಾಗ ಎಲ್ಲರನ್ನ ಸಮಾನ ದೃಷ್ಟಿಯಲ್ಲಿ ನೋಡುವಂಥ ಕೆಲಸವನ್ನು ಮಾಡಿದರು. ಅದು ಬಸವನ ಸಮಾನತೆ. ಯಾರಾದರೂ ಬಸವನನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಂಡಿದ್ರೆ ಅವನಿಗೆ ಮನುಷ್ಯತ್ವ ಇರುತ್ತೆ. ಯಾವನು ಈ ಸಮಾಜದಲ್ಲಿ ಬಸವನನ್ನು ಸರಿಯಾಗಿ ಓದೋದಿಲ್ವೋ ಅವನಿಗೆ ಖಂಡಿತ ಮನುಷ್ಯತ್ವ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮನುಷ್ಯತ್ವದ ಪ್ರತೀಕ ನಮ್ಮ ಸಿ ವಿ ಪಾಟೀಲ್. ಮತ್ತು ಮೂರನೇದಾಗಿ ಭೀಮ ಭಾರತ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಈ ಭೀಮ ಭಾರತ ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಈ ದೇಶಕ್ಕೆ ಕೊಟ್ಟ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದಿಂದಲೇ ಇವತ್ತು ನಮ್ಮ ಹೆಣ್ಮಕ್ಳು ಕೂತಿದೆ ತಾಯಂದಿರು. ಈ ಸಂವಿಧಾನ ಬರೋ ಪೂರ್ವದಲ್ಲಿ ಇಷ್ಟು ಧಾರಾಳವಾಗಿ ಇಂಥ ಸಭೆಗಳಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯವೇ ಇರಲಿಲ್ಲ ಸ್ವಾಮೀಜಿ. ಯಾಕಂದರೆ ಚರಿತ್ರೆಗಳನ್ನು ನೀವು ಓದಿದ್ದೀರಿ, ನಾನು ಓದಿದ್ದೀನಿ. ಸೋಷಿಯಲ್ ಹಿಸ್ಟ್ರಿಯನ್ನು ನೀವು ಓದಿದ್ದೀರಿ, ನಾನು ಓದಿದ್ದೀರಿ. ನೀವ್ಯಾರು ಚಿಕ್ಕವರಲ್ಲ, ನೀವೆಲ್ಲರೂ ಪ್ರಾಜ್ಞರು ಇದ್ದೀರಿ. ನಾನು ಸುಳ್ಳು ಹೇಳಕ್ಕೆ ಬಂದಿಲ್ಲ. ನಾನು 70 ವರ್ಷದ ದಾಟಿದ ಮೇಲೆ ನನ್ನ ಓದಿನ ಒಳಗಡೆ ಸಿಕ್ಕಂಥದ್ದು ಭಾಳ ಅದ್ಭುತವಾಗಿ ಬುದ್ಧ ಕೊಟ್ಟಂಥ ನ್ಯಾಯ. ಅದು ಬುದ್ಧನೇ ಕೊಟ್ಟಿದ್ದು ಇವತ್ತು ಹೆಣ್ಣುಮಕ್ಕಳಿಗೆ ಸಮಾನತೆಯನ್ನು, ಬಸವನೇ ಕೊಟ್ಟಿದ್ದು ಇವತ್ತು ಹೆಣ್ಣುಮಕ್ಕಳಿಗೆ ಸಮಾನತೆಯನ್ನು. ಅದನ್ನು ಪರಿಷ್ಕರಿಸಿದಂಥ ಕೆಲಸವನ್ನು ಭೀಮ ಭಾರತದಲ್ಲಿ ನಡೀತು. ಆ ಭೀಮ ಭಾರತದಲ್ಲಿರ್ತಕ್ಕಂಥವನೇ ಅಂಬೇಡ್ಕರ್. ಆ ಅಂಬೇಡ್ಕರ ಚಿಂತನೆಗಳನ್ನು ಮೈಗೂಡಿಸಿಕೊಂಡಂಥವರು ನಮ್ಮ ಸಿ ವಿ ಪಾಟೀಲ್, ಭಿಕ್ಷಾವರ್ತಿ ಮಠ್ ಮತ್ತು ಖಲೀಮ್ ಅವರು. ಜೊತೆಗೆ ಬೇರೆಯವರಿಲ್ಲ ಅಂತಲ್ಲ, ಗಿರಿಜಮ್ಮ ಅವರು, ಪ್ರತಿಯೊಬ್ಬರು ಇದ್ದಾರೆ. ಅದರದ್ದೊಂದು ದೊಡ್ಡ ಪಟ್ಟಿನೇ ಕೊಟ್ಬಿಟ್ಟಿದ್ದಾರೆ ಅವರು. ಹೀಗಾಗಿ ಈ ಸಾಧಕನ ಕೃತಿಯ ಪರಿಶೀಲನೆ ಸಂದರ್ಭದಲ್ಲಿ ನಾನು ಸಮಿತಿಯೊಳಗಿದ್ದಾಗ ನೋಡ್ರಿ, ಅವರು ಭಾಳ ನಿಷ್ಠಾವಂತ ಕನ್ನಡದ ಅಧ್ಯಾಪಕ. ಆತ ಮಾಡಿದ ಎಲ್ಲ ಮಾಹಿತಿಗಳು ಭಾಳ ಸೂಕ್ತವಾಗಿದ್ದಾವೆ. ನನ್ನ ಅರಿವಿಗೆ ಬಂದಂತೆ ಅದರಲ್ಲಿ ಯಾವ ಒಂದು ಅಕ್ಷರ ತಿದ್ದೋ ಅವಕಾಶ ಇಲ್ಲ, ತಿದ್ದಬಾರ್ದು. ಯಥಾವತ್ತಾಗಿ ಅವರ ಪರಿಶ್ರಮಕ್ಕೆ ಧಕ್ಕೆ ಆಗದಂಗೆ ವಾಪಸ್ ಕಳಿಸ್ಬಿಟ್ಟು ಪ್ರಿಂಟ್ ಮಾಡಿ ಅಂತ ಆ ಸಮಯದಲ್ಲಿ ಹೇಳಿದ್ವಿ. ಅದರೊಳಗೆ 4 ಜನ ತಜ್ಞರಿದ್ದೀವಿ. 4 ಜನ ತಜ್ಞರು ಕೂಡ ನಾವೇನು ಸಣ್ಣವರಲ್ಲ. ಅದನ್ನು ಅಪ್ರೂವಲ್ ಆಯಿತು ಮತ್ತು ಈ ಪುಸ್ತಕ ಇವತ್ತು ಹೊರಗಡೆ ಬಂದಿದೆ. ಈ ಪುಸ್ತಕದ ಗರ್ಭದಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನು ಒಂದೆರಡು ಮಾತುಗಳು ಹೇಳ್ತೀನಿ. ಯಾಕಂದರೆ ನನಗೆ 10:30 ಸಿಗಬೇಕಾಯ್ತು ಮೈಕು, 12 ಗಂಟೆ ಸಿಕ್ತು. ಯಾಕಂದರೆ ಮೈಕಾಸುರ ನನಗೆ ಮೋಸ ಮಾಡಿದ. ಯಾಕೆ ಮೋಸ ಮಾಡಿದೆ ಅಂದರೆ ನನಗೆ ಕರೆಕ್ಟಾಗಿ 10:30 ಸಿಕ್ಕಿದರೆ 1-2 ಗಂಟೆವರೆಗೆ ಮಾತಾಡ್ಬೋದಾಗಿತ್ತು. ಯಾಕೆ ನಾನು ಅಲ್ಲಿಂದ ಬಂದಿದ್ದೆಷ್ಟು 1 ಗಂಟೆ ಪ್ರಯಾಣ ಮಾಡ್ಕೊಂಬಂದೆ. ಇನ್ನೊಂದು ಗಂಟೆ ಹೋಗಿ ಪ್ರಯಾಣ, 2 ಗಂಟೆ ಆಯಿತು. 2 ಗಂಟೆಗೆ 2 ಗಂಟೆ ಮಾತಾಡಬೇಕಲ್ವ ನಾನು. ಆದರೆ ನೀವು ಇರ್ತೀರಾ 2 ಗಂಟೆ ಮಾತಾಡ್ರೆ ಎದ್ದೋಗ್ಬಿಡ್ತೀರ. ಅದಕ್ಕೆ ನಾನು ಭಾಳ ಸರಿ ಹೇಳ್ತೀನಿ, ಹಳೆ ಎಂಜಿನ್ ಸ್ಟಾರ್ಟ್ ಆದರೆ ನಿಲ್ಲಲ್ಲ ಅಂತೆ, ಸ್ಟಾರ್ಟ್ ಆಗೋವರಿಗೆ ಕಷ್ಟ ಅಂತೆ. ಹಾಗಾಗಿ ನಾನು ನಿಮಗೆ ಬೋರು ಹುಟ್ಟಿಸೋದಿಲ್ಲ. ಆದರೆ ಈ ಲೇಖಕನಿಗೆ ನ್ಯಾಯ ಒದಗಿಸ್ಬೇಕಾದ್ರೆ 1-2 ಕೆಟ್ಟ ಮಾತು, 1-2 ಒಳ್ಳೆಯ ಮಾತು, 1-2 ಮಾತು ಸರ್ಟಿಫಿಕೇಟ್ ಕೊಡಬೇಕಾಗ್ತಕ್ಕಂಥದ್ದು. ಇದರೊಳಗೆ ಕೆಟ್ಟ ಮಾತಿಲ್ಲ, ಒಳ್ಳೆ ಮಾತು ಮಾತಾಡೋಕ್ಕೆ ಅವಕಾಶ ಇದೆ. ಈ ಪುಸ್ತಕದಲ್ಲಿ ಈ ರೋಮನ್ ಸಂಖ್ಯೆಯನ್ನು ಎಲ್ಲ ಒಳಗೊಂಡ್ರೆ ಈ ಪುಸ್ತಕದ ಒಟ್ಟು ಮೊತ್ತ, ದುಡ್ಡಲ್ಲ ಪುಟಗಳ ಮೊತ್ತ ಎಷ್ಟು ಇದೆ ಅಂದರೆ 352 ಪುಟ ಇದೆ. ಹೊಸ ರೀತಿಯ ವಿನ್ಯಾಸ ಮಾಡಿದರೆ, ಅಂದರೆ ಈ ಸರ್ಕಾರ ಯಾವಾಗಲೂ ಚೌಕಾಸಿ ಮಾಡುತ್ತೆ. 1 ಪುಟ ಇದೆಯಲ್ಲ, ಈ ಪುಟದಲ್ಲಿ ನಮ್ಮ ಬೇರೆ ಮುದ್ರಣದಲ್ಲಿ 1.5 ಪುಟ ಆಗುತ್ತೆ. ಸುಮಾರು ಈ ಪುಸ್ತಕವೇ 500 ಪುಟ ಆಗುತ್ತೆ. ಇದು ಸರ್ಕಾರ ಎಕಾನಮೈಸ್ ಮಾಡುತ್ತೆ. ಆದರೆ ನಾವು ಸ್ವತಃ ಮಾಡಿಸಿದರೆ ಈ ಪುಸ್ತಕ 500 ಪುಟ ಆಗ್ತಿತ್ತು. ಈ 352 ಪುಟದೊಳಗೆ 304 ಪುಟ ವಿಚಾರ ಸಾಹಿತ್ಯ ಇದೆ. ಸುಮಾರು 16 ಪುಟ ಬಿಗಿನಿಂಗಿನಲ್ಲಿ ಪ್ರಿಫೇಸ್ನಲ್ಲಿ ರೋಮನ್ ಲೆಟರ್ನಲ್ಲಿ 16 ಪುಟ ಇದೆ. ಆಮೇಲೆ ಇನ್ನೊಂದು 32 ಪುಟ ಕೊನೆಗಿದೆ. ಇದರೊಳಗೆ ಬಳಸಿದಂಥ ಅಂಕಿಅಂಶಗಳಿವೆಯಲ್ಲ, ದತ್ತಾಂಶಗಳು ಅಂತ ಹೇಳೋದ್ರಲ್ಲಿ ತಹಸೀಲ್ದಾರರು, ಆ ದತ್ತಾಂಶಗಳಿಂದಲೇ ಅವರು ಅಧಿಕಾರ ಮಾಡೋದಲ್ಲ, ಅವರಿಗೆ ಇಷ್ಟ ಆಗಿದೆ. ಅದಕ್ಕಾಗಿ ದತ್ತಾಂಶಗಳನ್ನು ಕೂಡ ಇದರೊಳಗೆ ದಾಖಲೆ ಮಾಡಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಅಧ್ಯಾಯಗಳು ಎಷ್ಟಿವೆ ಅಂದರೆ 12 ಅಧ್ಯಾಯಗಳಿದ್ದಾವೆ. ನಾನು ಅದಕ್ಕೆ ಅಧ್ಯಾಯ ಅನ್ನೋದಿಲ್ಲ, ಇದಕ್ಕೆ ಪಾಠ ಅಂತೀನಿ.
1ನೇ ಪಾಠ, 2ನೇ ಪಾಠ, 3ನೇ ಪಾಠ, 4ನೇ ಪಾಠ 12 ಪಾಠಗಳಿದ್ದಾವೆ ಇದರಲ್ಲಿ. ಈ 12 ಪಾಠಗಳಲ್ಲಿ ಯಾವುದು ಪ್ರಾಸ್ತಾವಿಕ ಅಂತ ಬರ್ತದೆ. ಆ ಪ್ರಾಸ್ತಾವಿಕದೊಳಗೆ ತುಂಬ ಸಾಹಿತ್ಯ ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಬಿಡ್ರಿ. ಅವನ ಪ್ರತಿ ಸಾಲುಗಳನ್ನು ಓದಿ ಹೇಳೋಕ್ಕಾಗಲ್ಲ, ಸಮಯ ಇಲ್ಲ. ಆಮೇಲೆ ಪ್ರತಿ ಸಾಲುಗಳನ್ನು ಓದಿದರೆ ಅವರ ಬರವಣಿಗೆ ಸ್ಕಿಲ್ ಇದೆಯಲ್ಲ, ಆ ಸ್ಕಿಲ್ ನಿಮ್ಮ ಶಾಸಕರು ಸರ್ ಆಫ್ ಮಾಡಿಬಿಡಿ. ನಿಮ್ಮ ಶಾಸಕರು ಓದಿದ್ರಲ್ಲ ಒಂದು ಪ್ಯಾರ, ಅದನ್ನು ಮುಂದೆ ಓದ್ತಾ ಹೋಗ್ಬೇಕಾಗಿತ್ತು, ಭಾಳ ವಿಶೇಷವಾಗಿತ್ತು. ಈ ಮೊದಲನೇದಾಗಿ ಪ್ರಾಸ್ತಾವಿಕ 1ನೇ ಪಾಠ. 2ನೇ ಪಾಠದಲ್ಲಿ ಇತಿಹಾಸ ಇದೆ. ನಿಮಗೇ ಆಶ್ಚರ್ಯ ಅನ್ನಿಸ್ತದೆ, ಈ ಊರಿನಲ್ಲಿ ಯಾರ್ಯಾರು ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಶತಮಾನಗಳಲ್ಲಿ ಆಳ್ವಿಕೆ ಮಾಡಿದರು ಅಂತಂದ್ಬಿಟ್ರು. ನಮಗೆ ಗೊತ್ತಿರೋದೇನೆಂದರೆ ಸ್ವತಂತ್ರ ಭಾರತದ ನಂತರದಲ್ಲಿ ಬಂದಂಥ ನಮ್ಮ ಶಾಸನ ಸಭೆಯ ಸದಸ್ಯರುಗಳೇ ನಮಗೆ ರಾಜರುಗಳಾಗಿದ್ದಾರೆ. ಅವರುಗಳಿಗಿಂತ ಮುಂಚೆ ನೂರಾರು ವರ್ಷಗಳ ಮೂಲಕ ಈಗ ನಮ್ಮ ಹರಿಹರೇಶ್ವರ ದೇವಸ್ಥಾನದ ಕಾಲವನ್ನೇ ಅವ್ರು ನಿಗದಿ ಮಾಡಿದ್ದಾರೆ. ಇಷ್ಟು 100 ವರ್ಷಗಳಾಗಿದ್ದೇವೆ ಅಂತ, 300 ವರ್ಷಗಳು ಏನೋ ಒಂದು ದಾಖಲೆ ಮಾಡ್ತಾ ಹೋಗ್ತಿದ್ದಾರಲ್ಲಿ. ಹಾಗಾದರೆ ಈ ಊರನ್ನ ಆಳ್ವಿಕೆ ಮಾಡಿದಂಥ ಜನ ಅಥವಾ ದೊರೆಗಳು ಯಾರು ಅನ್ನೋದು ಕೂಡ ಅದರೊಳಗೆ ಪ್ರಸ್ತಾಪ ಆಗುತ್ತೆ. ಇತಿಹಾಸ ಪ್ಲಸ್ ಜನತೆ ಪ್ಲಸ್ ಕೃಷಿ ನೀರಾವರಿ ಪ್ಲಸ್ ಕೈಗಾರಿಕೆ ಮತ್ತು ಆರ್ಥಿಕ ಪ್ರವೃತ್ತಿಗಳು ಪ್ಲಸ್ ಬ್ಯಾಂಕಿಂಗ್ ಸಹಕಾರ ಮತ್ತು ವಾಣಿಜ್ಯ ಪ್ಲಸ್ ಸಾರಿಗೆ ಸಂಪರ್ಕ ಪ್ಲಸ್ ಸಾರ್ವತ್ರಿಕ ಆಡಳಿತ ಪ್ಲಸ್ ಶಿಕ್ಷಣ ಮತ್ತು ಕ್ರೀಡೆ ಪ್ಲಸ್ ಸಾಹಿತಿ ಮತ್ತು ಸಂಸ್ಕೃತಿ ಪ್ಲಸ್ ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು ಮತ್ತು ಪರೀಕ್ಷಣೀಯ ಸ್ಥಳಗಳು. ಇಷ್ಟು ವಿಚಾರಗಳ ಪಥದ ಮೇಲೆ ಇವರು ಬೆಳಕು ಚೆಲ್ಲಿದ್ದಾರೆ. ಇಷ್ಟು ವಿಚಾರಗಳು ಇಲ್ಲಿ ಒಂದಿಲ್ಲ, ಇಷ್ಟು 12 ಪಾಠಗಳಿವೆ. ಇವೆಲ್ಲವುಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಆಮೇಲೆ ಈ ಗೆಜಿಟಿಯರ್ ಅಂತಕ್ಕಂಥದ್ದು ಪದ ಇದೆಯಲ್ಲ, ಇಂಗ್ಲೀಷ್ ಪದ ಇದು ಗೆಜಿಟಿಯರ್. ಅದಕ್ಕೆ ಕನ್ನಡದಲ್ಲಿ ಪತ್ರಾಂಕಿತ ಅಂತ ನಾವು ಕರಿತೀವಿ, ಅಥವಾ ಮಾಹಿತಿ ಕೋಶ ಅಂತ ಹೇಳ್ತೀವಿ. ಇನ್ಫಾರ್ಮೇಷನ್ ಟೆಕ್ಸ್ಟ್ ಅಂತಂದ್ಬಿಟ್ಟು ಇನ್ಫಾರ್ಮೇಷನ್ ಬುಕ್ ಅಂತ ಹೇಳ್ತೀವಿ. ಈ ಪುಸ್ತಕ ಎಲ್ಲಿಂದ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಕೌಟಿಲ್ಯನ ಅರ್ಥಶಾಸ್ತ್ರದ ಕಡೆ ಗಮನ ಹರಿಸಿದ್ದಾರೆ. ಕೌಟಿಲ್ಯ ಅದಾದ ಮೇಲೆ ಕೌಟಿಲ್ಯ ನಂತರದಲ್ಲಿ ವರಹವಿ ಇರನ್ ಬೃಹತ್ ಸಂಹಿತ ಹಾಗೂ ಅಕ್ಬರ್ ಆಡಳಿತದಲ್ಲಿ ಅಕ್ಬರನ ಫಸಲ್ ರಚಿಸಿದಂಥ ಐನಿ ಅಕ್ಬರ್ ಅಂತಕ್ಕಂಥ ಮೊದಲಾದ ಕೃತಿಗಳನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಐನಿ ಅಕ್ಬರ್ ಅಂತ ಭಾಳ ವಿಶೇಷವಾದ ಪುಸ್ತಕ. ನಮ್ಮ ಮತ್ತೆ ಸಂಸದರ ವಿದ್ಯಾರ್ಥಿ ಬಂದಿದ್ದಾರೆ ಅವರು, ಇದ್ರ ಬಗ್ಗೆ ಅದೇ ಹೇಳಿದೆ, ನೀನು ಮಾತಾಡ್ತೀವಿ ಕಣಪ್ಪ ಚೆನ್ನಾಗಿ, ನನಗಿಂತ ಅಂತ ಬರುವಾಗ ಹೇಳ್ತಾ ಹೋಗ್ತಿದ್ದೆ. ಆಮೇಲೆ ಗೆಜಿಟಿಯರು ಇದು ಬ್ರಿಟಿಷ್ ಆಡಳಿತದಲ್ಲಿ ಬಳಸ್ಕೊಂಡ್ರು. ಅವರು ಎಂಥ ಬ್ರಿಟಿಷರು ಈ ಭಾರತಕ್ಕೆ ಬಂದ ಮೇಲೆ ಅವ್ರು ಮಾಡಿದ್ದು ಏನು ಕೆಲಸ ಅಂತಂದರೆ, ಹರಿಹರದ ಪಕ್ಕ ಯಾವ ಹೊಳೆ ಹರಿತದೆ, ಹರಿಹರದಲ್ಲಿರ್ತಕ್ಕಂಥ ಭೂಮಿ ಅಂಥದ್ದು, ಇಲ್ಲಿ ಈ ಭೂಮಿಯಲ್ಲಿ ಏನು ಬೆಳೀತಾರೆ, ಇಲ್ಲಿರ್ತಕ್ಕಂಥ ಜನ ಎಂಥವರು, ಏನು ಕೆಲಸ ಮಾಡ್ತಾರೆ, ಎಲ್ಲದನ್ನೂ ಲೆಕ್ಕಾಚಾರ ಮಾಡಿಬಿಟ್ಟು ಅವ್ರು ಗೆಜಿಟಿಯರ್ ಮಾಡಿದ್ದು. ಅದೊಂದು ನಿಜಕ್ಕೂ ಅವ್ರು ಬಂದರೆ ಅವ್ರು ಕೆಟ್ಟ ಕೆಲಸನೇ ಮಾಡಿಲ್ಲ, ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿಲ್ಲ. ಯಾಕಂದರೆ ಬೇರೆ ದೇಶದವರೇ ಬಂದಾಗ ನಮಗೆ ಗೆಜಿಟಿಯರ್ ನೋಡಿ, ಕ್ವಿಟಲ್ ಅಂತಕ್ಕಂಥವನು ಡಿಕ್ಷನರಿ ಬರೆದ, ಕನ್ನಡದ ಶಬ್ದಕೋಶವನ್ನು ಬರೆದ. ಅದೇ ರೀತಿಯಾಗಿ ಇಲ್ಲಿ ಗೆಜಿಟಿಯರು ಕೂಡ ಅವರು ತಂದರು. ಆಮೇಲೆ ಹಿಸ್ಟೋರಿಯನ್ಗಳಂತೂ ಸಿಕ್ಕಾಬಟ್ಟೆ ಮಾಸ್ಟ್ರು ಬರೀತಾರೆ ಇಲ್ಲಿ, JS ಮಿಲ್ ಭಾಳ ಜನ ರೆಮಾರ್ಕ್ಸ್ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಇಲ್ಲಿ ಗೆಜಿಟಿಯರ್ನ ಬ್ರಿಟಿಷ್ ಆಡಳಿತಕ್ಕೆ ಉಪಯೋಗಿಸಿದರು. 19ನೇ ಶತಮಾನದ ಮಧ್ಯಭಾಗದಲ್ಲಿ ಬ್ರಿಟಿಷ್ ಸರ್ಕಾರದ ನಿರ್ದೇಶನದಂತೆಯೇ 1867ರಲ್ಲಿ ಮೈಸೂರು ಜಿಲ್ಲಾ ಗೆಜಿಟಿಯರ್ ಸಂಪುಟವನ್ನು H. ವೆಲ್ಲಸ್ಲಿ ಅವರು ಸಂಪಾದಿಸಿ ಪ್ರಕಟಿಸಿದರು. ಇದನ್ನು ಎವಲ್ಯೂಷನ್ಸ್ ಆಫ್ ದಿ ಗೆಜಿಟಿಯರ್, ಅಂದರೆ ಗೆಜಿಟಿಯರನ್ನು ಹೆಂಗೆ ಬೆಳೆದು ಬಂತು ಅನ್ನೋದಕ್ಕೆ ಇದು ಆಯಾ ಕಾಲದ ಬದಲಾವಣೆ ಕಾಡ್ತಾ ಹೋಗ್ತೀವಿ. ವೆಲ್ಲೆಸ್ಲಿ ಅವರು ಸಂಪಾದಿಸಿ ಪ್ರಕಟಿಸಿದರು, ಪ್ರಯತ್ನವಾಗಿತ್ತು. ನಂತರ ಕೋಲಾರ ಜಿಲ್ಲೆಯ ಸಂಪುಟವನ್ನು B. ಕೃಷ್ಣಯ್ಯಂಗಾರ್ 1869ರಲ್ಲಿ ಸಂಪಾದಿಸಿ ಪ್ರಕಟಿಸಿದರು. 1876ರಲ್ಲಿ B.L. ರೈಸ್, ಇದು ದೊಡ್ಡ ಹೆಸರು ರೈಸ್ ಇತ್ತು ಸಂಶೋಧನಾ ಕ್ಷೇತ್ರದಲ್ಲಿ. ಆಮೇಲೆ ಎಚ್ ಎಂ ಕೃಷ್ಣ, H.M. ಶಂಕರನಾರಾಯಣ್, K.V. ರಮೇಶ್ ಮತ್ತು M.D. ಸಂಪತ್ ಅವರು ಹರಿಹರ ತಾಲೂಕಿನಲ್ಲಿದ್ದಂಥ ಶಾಸನಗಳ ಮೂಲಕ ಪರಿಚಯಿಸಿದರು. ನೋಡಿ, ಯಾವಾಗಲೂ ಕೂಡ ನಮಗೆ ಈ ಭಾಗದ ಚರಿತ್ರೆ ಗೊತ್ತಾಗಬೇಕನ್ನೋದಾದರೆ ಶಾಸನಗಳು ಅಖರವಾಗ್ತವೆ. ಸೋರ್ಸ್ ಅಂತ ಹೇಳ್ತೀವಿ ನಾವು. ಆ ಶಾಸನಗಳನ್ನು ಇಟ್ಕೊಂಡೇ ಇವರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಇವರು ಬ್ಲೈಂಡಾಗಿ ಹರಿಹರದ ಬಗ್ಗೆ ಇಷ್ಟು ಜನ ಇದ್ದಾರೆ, ಈ ಜಾತಿಯವರು ಇದ್ದಾರೆ, ಈ ಧರ್ಮದವರು ಇದ್ದಾರೆ, ಇಂಥ ಕಸುಬು ಮಾಡ್ತಾರೆ, ಇಂಥದ್ದು ತಿಂತಾರೆ, ಇಂಥದ್ದು ಉಣ್ತಾರೆ, ಇಂಥದ್ದು ಬೆಳೀತಾರೆ, ಇಂಥದ್ದು ಕಳಿಸ್ತಾರೆ. ಒಂದು ಕಡೆ ಜನ ಬರೋದು ನನಗೆ ಅನಿಸಿದ ಮಟ್ಟಿಗೆ, ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಮಾರಲ್ಪಡುವಂಥ ವೀಳ್ಯದೆಲೆ ಇಲ್ಲಿ ತಯಾರಾಗ್ತಾ ಇದೆ. ನಮಗೆ ಗೊತ್ತಿಲ್ಲ, ವೀಳ್ಯದೆಲೆ ತಿನ್ನೋನು ಬಿಡೋ ಅಂತಾರೆ.
ಎಲ್ಲಿ ತಿಂತೀವಿ ನಾವು ಬೆಳೆದನ್ನು ಎಲ್ಲಿ ಕಳಿಸ್ಬೋದು? ಸಾಮಾನ್ಯವಾಗಿ ರಾಣೆಬೆನ್ನೂರಿಗೆ ಅಥವಾ ಧಾರವಾಡಕ್ಕೆ ಕಳಿಸ್ತೀವಿ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಲ್ಪಡುವಂಥ ಎಲೆಯನ್ನು ಕೂಡ ಇಲ್ಲಿ ತಯಾರು ಮಾಡ್ತಾರೆ, ಬೆಳೀತಾರೆ ಅನ್ನೋದನ್ನು ಕೂಡ ಮಾಸ್ಟ್ರು ಈ ಪುಸ್ತಕದೊಳಗೆ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ನಂತರದಲ್ಲಿ 1920ರಲ್ಲಿ ದಾವಣಗೆರೆಯಿಂದ ಪ್ರತ್ಯೇಕಗೊಂಡು ಚಿತ್ರದುರ್ಗದ ಜಿಲ್ಲೆಯ 9 ತಾಲೂಕುಗಳಲ್ಲಿ ಅತ್ಯಂತ ಚಿಕ್ಕ ತಾಲೂಕು ಆಗಿತ್ತು. ಆವಾಗ ಚಿತ್ರದುರ್ಗ ಜಿಲ್ಲೆ ಇತ್ತು. ಆವಾಗ ಮಾಮೂಲಿಯಾಗಿ ಚಿತ್ರದುರ್ಗವನ್ನು ಸೇರಿಕೊಂಡು ಹಿರಿಯೂರು ಸೇರಿಕೊಂಡು ಮೊಳಕಾಲ್ಮೂರು, ಹೊಳಲ್ಕೆರೆ, ಹೊಸದುರ್ಗ ಇವೆಲ್ಲ ಸೇರಿ ಹರಪನಹಳ್ಳಿ ಇವೆಲ್ಲ ಇತ್ತೀಚೆಗೆ ಬಂದವು. 9 ತಾಲೂಕುಗಳಲ್ಲಿ ಕೂಡ ಚಿಕ್ಕದಾಗಿತ್ತು. ಈಗ ದಾವಣಗೆರೆ ಜಿಲ್ಲೆಯ 1998ರಲ್ಲಿ ನೂತನವಾಗಿ ಸೇರ್ಪಡೆಗೊಂಡಾಗ ಆವಾಗಲೂ ಕೂಡ ಇದೆ ಚಿಕ್ಕ ತಾಲೂಕು ಆಯಿತು. ಯಾವಾಗ ಚಿತ್ರದುರ್ಗ ಜಿಲ್ಲೆ ಇದ್ದಾಗಲೂ ಕೂಡ ಇದು ಚಿಕ್ಕ ತಾಲೂಕಾಗಿತ್ತು, ದಾವಣಗೆರೆ ಜಿಲ್ಲೆ ಆದಾಗಲೂ ಇದು ಚಿಕ್ಕ ತಾಲೂಕಾಯಿತು. ಈಗೇನೋ ಒಂದು ಅಪರೂಪ ಅಮೃತ ಯೋಜನೆ ಬರೋದಕ್ಕೆ ಪಕ್ಕದ ಗ್ರಾಮಗಳನ್ನು ಸೇರಿಸಿದ್ದೀವಿ ಅಂತ ಹೇಳ್ತಾರಲ್ಲ, 1,00,000 ಜನ ಹೆಚ್ಚಾದರೆ ಸಹಜವಾಗಂಥ ಸೌಕರ್ಯ ಸಿಗೋದ್ರಿಂದ ಈ ಭಾಗದ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಅರಿವು ಮೂಡಿಸುವಂಥ ಕೆಲಸ ಈ ಗ್ರಂಥದೊಳಗಿದೆ. ಯಾಕಂದರೆ ಪಾಪ್ಯುಲೇಷನ್ ವೆರಿ ಇಂಪಾರ್ಟೆಂಟು. ಯಾವುದೇ ಯೋಜನೆ ಮಾಡಬೇಕಾದರೂ ಜನಸಂಖ್ಯೆ ಬೇಕಾಗ್ತದೆ. ಆ ಜನಸಂಖ್ಯೆ ಯಾವ್ಯಾವ ವರ್ಗದವರು ಇಲ್ಲಿ ವಾಸ ಮಾಡ್ತಿದ್ದಾರೆ ಮತ್ತು ಅವರಿಗೆ ಯಾವ ಇರ್ತಕ್ಕಂಥ ಬೇಸಿಕ್ ಕಮ್ಯುನಿಟೀಸ್ಗಳನ್ನು ನಾವು ಯಾವ ರೀತಿ ಕೊಡಬೇಕು, ಇವೆಲ್ಲವೂ ಪ್ಯಾರಾಮೀಟರ್ಗಳ ಮೇಲೇ ಇವತ್ತು ಯೋಜನೆಗಳು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಚಾರಿತ್ರಿಕವಾಗಿ ಇನ್ನೂ ಬಹಳ ವಿಶೇಷವಾಗಿ ಗುರುತಿಸ್ತಾರೆ ಅವರು. ನಮಗೆ ಯಾರಿಗೂ ಗೊತ್ತಿದೆಯೋ ಗೊತ್ತಿಲ್ಲ, ಮೇಷ್ಟ್ರು ಪುಸ್ತಕ ಓದ್ಮೇಲೆ ಗೊತ್ತಾಯಿತು. ಈ ಪುಸ್ತಕದೊಳಗೆ ಏನೈತಪ್ಪ ಅಂದರೆ ನಾನು ಪರಿಶೀಲನೆ ಮಾಡುವಾಗಲೂ ಗೊತ್ತಾಯಿತು ನನಗೆ. ಲಿಂಗಪ್ಪರೇ ನೀವು ಓದ್ಕೊಂಬರ್ಬೇಕು. ಅಯ್ಯೋ ಸಾರ್ ಓದ್ಕೊಂಬರ್ತೀನಿ, ಮೇಷ್ಟ್ರ ಕೆಲಸ ಓದ್ಕೊಂಬರ್ಬೇಕು. ನೋಡಿ ಇದ್ರ ಮೇಲೆ ಕೂತಿರೋ ಬರೀ ಮೇಷ್ಟ್ರುಗಳೇ ಕೂತಿದ್ದೀವಿ ಇಲ್ಲಿ. ಒಬ್ಬ ಮೇಷ್ಟ್ರು ಇನ್ನೊಬ್ಬ ಮೇಷ್ಟ್ರನ್ನ ಹೊಗಳಬೇಕು, ಇದ್ರ ಒಬ್ಬ ಮೇಷ್ಟ್ರು ಇನ್ನೊಬ್ಬ ಮೇಷ್ಟ್ರು ಟೀಕೆ ಮಾಡಬೇಕು. ಮೇಷ್ಟ್ರುಗಳಿಗೆ ಅದು ನೈತಿಕ ಜವಾಬ್ದಾರಿ ಕೂಡ. ಹೀಗಾಗಿ ಇಲ್ಲಿ ಕದಂಬರು ಆಳ್ವಿಕೆ ಮಾಡಿದ್ದಾರೆ, ಕದಂಬರ ಡೈನಾಸ್ಟಿ ಅಂತ. ಆಮೇಲೆ ಬಾದಾಮಿ ಚಾಲುಕ್ಯರಿದ್ದಾರೆ ಇಲ್ಲಿ, ರಾಷ್ಟ್ರಕೂಟ, ಆಮೇಲೆ ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು ಮುಂತಾದ ಪ್ರಾಚೀನ ಕರ್ನಾಟಕವನ್ನು ಆಳಿದ ಅರಸುಮನೆತನಗಳು ಆಡಳಿತದ ಭಾಗಕ್ಕೆ ಸೇರಿತ್ತಿದ್ದು. ಅಂದರೆ ಹರಿಹರ ಈ ಚಾರಿತ್ರಿಕವಾಗಿ ಐತಿಹಾಸಿಕವಾಗಿ ಭಾಳ ಹಳೇ ತಲೆಮಾರಿನ ಡೈನಾಸ್ಟಿಗಳು, ರಾಜವಂಶಗಳು ಈ ಊರನ್ನು ಆಳ್ವಿಕೆ ಮಾಡಿದ್ದಾರೆ. ಮತ್ತು ಮಧ್ಯ ಕಾಲಿನ ಸಂದರ್ಭದಲ್ಲಿ ಕರ್ನಾಟಕವನ್ನು ಆಳಿದ ವಿಜಯನಗರದ ಬಹುಮನಿ ಆದಿಲ್ ಶಾಹಿಗಳು, ಇಕೇರಿ, ಬಿದನೂರು, ಹೈದರಾಲಿ, ಟಿಪ್ಪು ಸುಲ್ತಾನ ಮುಂತಾದ ಆಳ್ವಿಕೆಗೆ ಒಳಪಟ್ಟು ಸ್ವಾತಂತ್ರ್ಯ ನಂತರದ ಮೈಸೂರು ರಾಜ್ಯದ ಒಂದು ತಾಲೂಕು ಕೇಂದ್ರವಾಗಿ ಕರ್ನಾಟಕ ಸರ್ಕಾರದ ಆಳ್ವಿಕೆಗೆ ಒಳಪಟ್ಟಿದ್ದು ದಾವಣಗೆರೆ ಜಿಲ್ಲೆಯ ಒಂದು ತಾಲೂಕಾಗಿ ಇವತ್ತಾಗಿದೆ. ದಿಸ್ ಈಸ್ ದಿ ಸ್ಟೋರಿ ಆಫ್ ದಿಸ್ ತಾಲೂಕು. ಆದರೆ ಈ ತಾಲೂಕನ್ನು ಭಾಳ ಜನ ಭಾಳ ಕಾಲಗಳಿಂದ ಆಳ್ವಿಕೆ ಮಾಡಿಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಅದನ್ನೆಲ್ಲದನ್ನು ಕೂಡ ಅವರು ಟ್ರೇಸ್ ಔಟ್ ಮಾಡಿದ್ದಾರೆ, ಫೈಂಡಿಂಗ್ಸ್ ಮಾಡಿದ್ದಾರೆ, ಆಮೇಲೆ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಉಲ್ಲೇಖ ಮಾಡುವಾಗಲೂ ಕೂಡ ಅಧಿಕೃತವಾದಂಥ ಆಧಾರಗಳನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಯಾಕಂದರೆ ಅವರ ರೆಫರೆನ್ಸಸ್, ಬುಕ್ಸ್ ಫಾರ್ ರೆಫರೆನ್ಸಸ್ ಅಂತಿದೆ ಕೊನೆಗೆ, ಅಕ್ಕರ ಗ್ರಂಥಗಳು, ಗ್ರಂಥಋಣ ಅಂತಂದ್ಬಿಟ್ಟು ಸಿಕ್ಕಾಬಟ್ಟೆ ವರ್ಕ್ ಮಾಡಿದ್ದಾರೆ. ಪಾಪ ಅವ್ರಿಗೆ ಇನ್ನೇನು ಕೆಲಸ, ಮೇಷ್ಟ್ರಿ ಕೆಲಸ ಹುಡುಕ್ಬೇಕಲ್ಲ. ನೆಸಸರಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್. ನೆಸಸರಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತಂದರೆ ಅವಶ್ಯಕತೆ ಅನ್ವೇಷಣೆಯ ಅವ್ವ, ಅವಶ್ಯಕತೆ ಅನ್ವೇಷಣೆಯ ಹುಟ್ಟು. ಇಂಥ ಕೆಲಸವನ್ನು ಪ್ರೊಫೆಸರ್ ಸಿ ವಿ ಪಾಟೀಲ್ ಅವರು ಈ ಕೃತಿಯನ್ನು ತರುವಾಗ ಮಾಡಿದ ಪ್ರಯತ್ನವನ್ನು ಕಾಣ್ತಾ ಹೋಗ್ತೇವೆ. ಮತ್ತು ದೇವಾಲಯಗಳು ಅಂದರೆ ನಮಗೆ ನೆನಪಾಗದೆ ಹರಿಹರೇಶ್ವರ ದೇವಾಲಯ, ಅದಾದಮೇಲೆ ನಂದಿಗುಡಿ ನೆನಪಾಗುತ್ತೆ, ಅದಾದಮೇಲೆ ನಂದಿ ತಾವರೆ ನೆನಪಾಗುತ್ತೆ. ಆಮೇಲೆ ಕೆಲವು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಕೊಂಡಜ್ಜಿ, ಯಳವನಕಟ್ಟೆ ಕೆರೆ, ದೇವರ ಬೆಳಕೆರೆ ಜಲಾಶಯ ಇವು ನೆನಪಾಗುತ್ತೆ. ಮತ್ತು ಕೆಲವು ಸಾಹಿತ್ಯಗಳನ್ನು ನೆನಪು ಬಂದಾಗ ಯಳವನಕಟ್ಟೆ ಗಿರಿಯಮ್ಮನವನ್ನು ನೆನಪು ಮಾಡ್ಕೊಳ್ತೀವಿ. ಹರಿಹರ ಮೂಲದ ಲೇಖಕರಾಗಿರ್ತಕ್ಕಂಥ ನಾಡಿಗರ ಕೃಷ್ಣರಾಯರು ಮತ್ತು ದಾಶರಥಿ ದೀಕ್ಷಿತರನ್ನು ನೋಡ್ತೀವಿ. ಪ್ರೊಫೆಸರ್ ಎಚ್.ಎಂ. ಶಂಕರನಾರಾಯಣರನ್ನು ನೋಡ್ತೀವಿ. ಇವರೆಲ್ಲ ಹಳೆಯ ತಲೆಮಾರಿನ ಕೆಲವು ಬರಹಗಾರರಿದ್ದಾರೆ. ಅವರಲ್ಲಿ ಹರಿಹರದ ಮೂಲದ ಇತರೆ ಬರಹಗಾರರಿದ್ದಾರೆ. ಹೀಗಾಗಿ ಇವ್ರನ್ನೆಲ್ಲ ನಾವು ನೋಡ್ತಾ ಹೋದಾಗ ಅವ್ರದ್ದೊಂದು ಪಟ್ಟಿನೇ ಕೊಟ್ಟಿದ್ದಾರೆ, ಈ ಯಾರ್ಯಾರು ಸಾಹಿತಿಗಳು ಹೇಗೆ ಇದ್ದಾರೆ ಅಂತಂದ್ಬಿಟ್ಟು. ಒಂದು ಇಲ್ಲಿ ಶ್ರೀಮತಿ ಲಲಿತಮ್ಮ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಸಾಹಿತಿ, ಡಾಕ್ಟರ್ ಚಂದ್ರಶೇಖರ್ ಅಂತಕ್ಕಂಥವ್ರು ಸಾಹಿತಿ. ನಮಗೆಲ್ಲ ಚೆನ್ನಾಗಿ ಗೊತ್ತು ಡಾಕ್ಟರ್ ಎಚ್ ಗಿರಿಜಮ್ಮನವರು ಸಾಹಿತಿಗಳು, ವೈದ್ಯಕೀಯ ಸಾಹಿತ್ಯವನ್ನು ಬರೆದವರು. ಪ್ರೊಫೆಸರ್ ಎ ಭಿಕ್ಷಾವರ್ತಿ ಮಠ ಅವರು ಕೂಡ ಬೇಸಿಕಲಿ ಈಸ್ ಎ ಗುಡ್ ಟೀಚರ್ ಇನ್ ಇಂಗ್ಲೀಷ್. ಆಮೇಲೆ ಭಾಳ ಅಕಾಡೆಮಿಷನ್ ಕೂಡ. ಆಮೇಲೆ ಅವರ ಮಾತು ತುಂಬ ಸೆನ್ಸಿಬಲ್ ಆಗಿರ್ತಿತ್ತು. ಯಾಕೆಂತಂದರೆ ನಾವು ಮೌಲ್ಯಮಾಪನ ಕೇಂದ್ರದಲ್ಲಿ ಅವ್ರು ತುಂಬ ಒಡನಾಟದಲ್ಲಿರ್ತಿದ್ವಿ. ಅವ್ರಿಗೊಬ್ಬರು ಗೆಳೆಯರಿದ್ದರು, ಪ್ರೊಫೆಸರ್ ಜೇಕಬ್ ಅಂತಂದ್ಬಿಟ್ಟು. ಆ ಜೇಕಬ್ ಅವರು ಮಿಸ್ಟರ್ ಭಿಕ್ಷಾವರ್ತಿ ಮಠ್ ವೇರ್ ಆರ್ ಯು, ಪ್ಲೀಸ್ ಕಮ್
ಅಂತ ಕರಿತಿದ್ರು. ಬಂದೆ ಸರ್ ಅವ್ರು ಏನು ಮಾತಾಡಿದ್ರು ಇವ್ರಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಿದ್ದಿಲ್ಲ. ಬಟ್ ಲಾಜಿಕಲಿ ಈಸ್ ಕ್ಯಾನ್ ಸ್ಪೀಕ್. ತುಂಬ ತಾತ್ವಿಕವಾಗಿ ಮಾತಾಡ್ತಿದ್ರು. ಭಿಕ್ಷಾವರ್ತಿ ಮಠರನ್ನ ಹೊಗಳಕ್ಕೆ ಖಂಡಿತ ಬಂದಿಲ್ಲ ನಾನು. ಅವ್ರ ವ್ಯಕ್ತಿತ್ವವೇ ಅಂಥದ್ದು. ಅವರಿಂದ ಭಾಳ ಜನ ಬೆಳೆದಿದ್ದಾರೆ. ಆದರೆ ಬೆಳೆದಂಥ ಜನ ಅದೊಂದು ಮಾತು ಹೇಳ್ತೀರಿ ಯಾವಾಗಲೂ, ತಾಯಿ ಎದೆಹಾಲು ಕೊಡಬೇಕು. ಎದೆಹಾಲು ಕೊಟ್ಟಂಥ ತಾಯಿ ಎದೆಯನ್ನು ನಾವು ಯಾರೂ ಕೊಯ್ಯಬಾರ್ದು ಅಂಥ ಶಿಷ್ಯರನ್ನು ಕೂಡ ಅವರು ಸಂಪಾದಿಸಿದ್ದಾರೆ. ಯಾರು ಭಿಕ್ಷಾವತಿ ಭಟ್ ಅವರು ಎದೆ ಹಾಲು ಕುಡಿಸ್ಬೇಕು ತಾಯಿಯಾಗಿದ್ದವಳು, ಆಕೆ ಡ್ಯೂಟಿ ಅದು. ಆದರೆ ತಾಯಿ ಎದೆಯನ್ನೇ ಕೊಯ್ಯಂಥ ಶಿಷ್ಯರನ್ನು ಅವರು ಸಂಪಾದಿಸ್ಬಿಟ್ಟಿದ್ದಾರೆ. ಅದು ದೂರಂಥದ್ದು. ಬಟ್ ಅವ್ರ ಫ್ರೆಂಡ್ಸ್ಗಳು ಚಿತ್ರದುರ್ಗದಲ್ಲಿ ಭಾಳ ಇದ್ದಾರೆ ಅಂತಕ್ಕಂಥ ನಾನು ಹೇಳ್ತೀನಿ. ನಂತರದಲ್ಲಿ ಭಿಕ್ಷಾವತಿ ಮಠ ಅವರು ಪ್ರೊಫೆಸರ್ ಸಿ ವಿ ಪಾಟೀಲ್ರ ಬಗ್ಗೆ ಏನೂ ಹೇಳೋದು ಬೇಕಿಲ್ಲ. ನಂತರದಲ್ಲಿ ಕೆ ಶರೀಫ, ಆಮೇಲೆ ಡಾಕ್ಟರ್ ಐ ಎ ಲೋಕಾಪುರ್, ಆಮೇಲೆ ದುಂಡೆಪ್ಪ, ಆಮೇಲೆ ಜೆ ಕಲಿಂಬಾಷ್, ಆಮೇಲೆ ಕತ್ತಿಗೆ ಪರಮೇಶ್ವರಪ್ಪ, ಶ್ರೀಕಾಂತ ತಾಂಬೆ, ಜೆ ಎಂ ಮಲ್ಲಿಕಾರ್ಜುನ ಸ್ವಾಮಿ, ಬಿ ಷಣ್ಮುಖಪ್ಪ, ಕೆ ಪಂಚಾಕ್ಷರಿ, ಇವರೆಲ್ಲ ಈ ಊರಿನ ಪ್ರಖರವಾದಂಥ ವಿಚಾರವಂತರು ಇವರೆಲ್ಲರೂ. ಆಮೇಲೆ ಇಲ್ಲಿ ಇವರಿಗೆ ಯಾವುದು ಕೊರತೆ ಇಲ್ಲ. ಪ್ರಾಕೃತಿಕವಾಗಿ ತುಂಬ ಚೆನ್ನಾಗಿದೆ. ಪಾಪ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಕೂಡ ಅದು ರಾಜಕೀಯ ವಿಚಾರ. ಅದು ಪ್ರಾಕೃತಿಕವಾಗಿ ತುಂಬ ಚೆನ್ನಾಗಿದೆ. ಆ ಪ್ರಾಕೃತಿಯ ಸಂಪನ್ಮೂಲವನ್ನು ಬಳಸಿಕೊಂಡು ಪರಿಣಾಮಕಾರಿಯಾಗಿ ಬದುಕನ್ನು ಕಟ್ಕೊಂಡಂಥ ಜನವರ್ಗ ಇಲ್ಲೂ ಚೆನ್ನಾಗಿದ್ದಾರೆ. ಆದರೆ ಅವರಿಗೆ ಸರ್ಕಾರಗಳು ಸಕಾಲಕ್ಕೆ ಸರಿಯಾಗಿ ಸೌಕರ್ಯಗಳನ್ನು ಕೊಡಬೇಕಾಗ್ತದೆ. ಆದರೆ ಸರ್ಕಾರಗಳ ಈ ದ್ವಿಮುಖ ನೀತಿಯಿಂದ ಈ ತಾಲೂಕು ಒಂದು ರೀತಿಯಲ್ಲಿ ಕೊರಗು ಕಾಣುತ್ತೆ. ಬಹುಶಃ ಕರ್ನಾಟಕದ ಚರಿತ್ರೆಯಲ್ಲಿ ಅತ್ಯಂತ ಜೀವಂತವಾದಂಥ ಹೋರಾಟದ ಹಿನ್ನೆಲೆಯಲ್ಲಿ ಬಂದಂಥ ಬಸವಲಿಂಗಪ್ಪನಂಥವರು, ಕೆ ಎಸ್ ರಂಗನಾಥ್ ಅಂಥವರು ಕೂಡ, ಸಿದ್ಧವೀರಪ್ಪ ಮತ್ತು ಗಾಂಧಿವೀರಪ್ಪ ಅಂಥವರು ಕೂಡ, ಕೊಂಡಜ್ಜಿ ಬಸಪ್ಪ ಅಂತಕ್ಕಂಥವರು, ಚೆನ್ನಯ್ಯ ಒಡೆಯರಂಥವರು ಕೂಡ ಈ ಭಾಗಕ್ಕೆ ಎಚ್ ಮಲ್ಲಿಕಾರ್ಜುನಯ್ಯ, ಸಿದ್ದೇಶ್ವರ ಇವರೆಲ್ಲರೂ ಕೂಡ ಭಾಳ ಕೆಲಸ ಮಾಡಬೇಕಾಗಿತ್ತು. ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಮಾಡಿರೋದ್ರಿಂದ ಅಭಿವೃದ್ಧಿ ಸಂದರ್ಭದಲ್ಲಿ ಯಾವ ರಾಜಕೀಯ ಪಕ್ಷಗಳು ಅನಗತ್ಯವಾಗಿ ಇಂಟರ್ಫಿಯರ್ ಆಗಬಾರ್ದು. ಅದು ಆಗ್ತಾಯಿದೆ. ಇವತ್ತೆಲ್ಲ ಕ್ಷೇತ್ರಗಳು ಬಹಳ ವಿಚಿತ್ರ. ಸಾಹಿತ್ಯ ಕ್ಷೇತ್ರ ಅತ್ಯಂತ ಗೊಬ್ಬೆದ್ದು ವಲಸು ನಾಡ್ತಾ ಇದೆ. ಯಾಕೆ ಪದ ಹೇಳ್ತಂದರೆ, ಏನೂ ಸಾಧಿಸಿರೋದಿಲ್ಲ, ಏನೂ ಮಾಡಿರೋದಿಲ್ಲ, ಅಧಿಕಾರದ ದಹ ಅಮಲಿಗೆ ಏರಿಸ್ಕೊಂಡ್ಬಿಟ್ಟು ಜಾತಿಯ ಟೇಂಕಾರಗಳನ್ನು ತಮ್ಮ ತಲೆಯಲ್ಲಿ ತುಂಬಿಕೊಂಡ್ಬಿಟ್ಟು ಬದುಕತಕ್ಕಂಥ ಒಂದು ವಾತಾವರಣವನ್ನು ಇವತ್ತಿನ ದಿನಮಾನಗಳಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ನಿಜವಾಗಲೂ ನಾವು ಮನುಷ್ಯರು ಆಗಬೇಕನ್ನೋದಾದರೆ, ಮನುಷ್ಯತ್ವವನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕನ್ನೋದಾದರೆ ಮೊದಲನೇದಾಗಿ ನಾವು ಬುದ್ಧತ್ವಗಳಾಗಬೇಕು, ಬಸವತ್ವವನ್ನು ಅನುಸರಿಸಬೇಕು, ಭೀಮತ್ವವನ್ನು ಅನುಸರಿಸಬೇಕು. ಇವೆಲ್ಲ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿದ್ದರೆ ಮಾತ್ರ ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆಯ ಮೆರುಗು ಸಿಗ್ತದೆ ಅಂತಂದ್ಬಿಟ್ಟು ನಾನು ಭಾವಿಸ್ತೀನಿ. ಯಾಕೆಂತಂದರೆ ನನಗೆ ಒಂದು ಸಂತೋಷ, ಬಹಳ ಜನ ಹಿರಿಯ ಜೀವಿಗಳಲ್ಲಿ ಕುಂತಿದ್ದೀರಿ ಮತ್ತು ಬಹಳ ಜನ ವಿಚಾರವಂತರಿದ್ದೀರಿ. ಆಮೇಲೆ ನಿಮಗೆ ಇದೊಂದು ಸಂಭ್ರಮದ ರೀತಿಯಲ್ಲಿ ಬಂದಿದ್ದೀರಿ. ನಾನು ನೋಡಿದ ಮೇಲೆ ಬೆಳಗ್ಗೆ ಬಿಡಿ ಅವರು ಶಾಸಕರು ಬರ್ತಾರೆ, ಅವ್ರ ಜೊತೆಗೆ ಹೋಗ್ತಾರೆ. ಒಬ್ಬ ಶಾಸಕ ತಹಸೀಲ್ದಾರ್ ಬಂದರು. ಆ ಹುಡುಗನಿಗೆ ಹೇಳಿದೆ, ನನ್ನ ಮಗ ಅಡಿಷನಲ್ DC ಕಣಪ್ಪ ಅಂತೇಳಿ ಕಳಿಸ್ದೆ. ನನ್ನ ಕಸಿನ್ ಮಗ ಅಡಿಷನಲ್ DC ತುಮಕೂರಿನಾಗಿದ್ದಾನಪ್ಪ ನನ್ನ ಮಗ ಅಂತ ಹೇಳಿದ್ದೆ. ಹೌದಾ ಸಾರ್ ಅಂತಂದರು. ಹೋಗಿ, ಯಾಕಂದರೆ ಅವರ ಅಧಿಕಾರ ಇದು, ಕಾನ್ಸ್ಟಿಟ್ಯೂಷನ್ ರೈಟ್ ಇದು. ಒಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಿಗೆ ಒಂದು ಗೌರವ ಇದೆ. ದಟ್ ಈಸ್ ಗ್ಯಾರಂಟಿಡ್ ಗಿವನ್ ಬೈ ದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್. ನಾನು ಮೇಸ್ಟ್ರು, ನಿನ್ನ ಪಾಠ ಹೇಳೋದು ಅಷ್ಟೇ ನಿನ್ನ ಕಾನ್ಸ್ಟಿಟ್ಯೂಷನ್. ಹೀಗಾಗಿ ಅಧಿಕಾರ ದೊಡ್ಡದಲ್ಲ. ಆದರೆ ಅಧಿಕಾರ ಪಾಪ ಅವ್ರೇನು ಕಷ್ಟಗಳಿದ್ದವು, ಹೊರಟೋದ್ರು. ಶಾಸಕರದ್ದು ಕಷ್ಟ ಇತ್ತು, ಹೊರಟೋದ್ರು. ಬಹುಶಃ ಅವ್ರು ಇದ್ದಿದ್ದರೆ ಈ ಊರಿನ ಚರಿತ್ರೆಯನ್ನು, ಈ ಪುಸ್ತಕಗಳನ್ನು ಓದುವುದರ ಮೂಲಕ ಇನ್ನಷ್ಟು ಅನಾವರಣಗೊಳಿಸ್ಬೋದು. ಆದರೆ ನಾನು ಹೆಚ್ಚು ಯಾಕೆ ಹೇಳೋದಿಲ್ಲ ಅಂದರೆ, ಅತಿ ಹೆಚ್ಚು ಹೇಳೋದು ಕೂಡ ಅದು ಅಜೀರ್ಣ ಸಂಗತಿಗಳು. ಬಟ್ ಈ ಪುಸ್ತಕ ತುಂಬ ಗಂಭೀರವಾದ ಪುಸ್ತಕ. ಇಲ್ಲಿ ದಾವಣಗೆರೆಯವರು ಒಂದು ಪುಸ್ತಕ ಬರೆದಿದ್ದಾರೆ, ಇದೇ ಪುಸ್ತಕ ಮಾಹಿತಿ ಕೋಶವನ್ನು. ಜಗಳೂರಿನವರು ಒಬ್ಬರು ಬರೆದಿದ್ದಾರೆ, ನಾನು ಸ್ಟೂಡೆಂಟ್ ಬರೆದಿದ್ದೇನೆ, ಅಲ್ಲಿಕಟ್ಟೆ ಸಿದ್ದೇಶ್ ಅಂತಂದು. ಹರಪನಹಳ್ಳಿ ಕುಂಬಾರ ಸದಾಶಿವಪ್ಪ ಅಂತ ಒಬ್ಬರು ಬರೆದಿದ್ದಾರೆ, ಅವರು ಬರೆದಿದ್ದಾರೆ. ಆಮೇಲೆ ಚನ್ನಗಿರಿದು ಬರೆದಿದ್ದಾರೆ, ಹೊನ್ನಾಳಿದು ಬರೆದಿದ್ದಾರೆ. ಎಲ್ಲರದ್ದು ನೋಡಿದ್ದೀನಿ. ಅವರು ಚೆನ್ನಾಗಿಲ್ಲ ಅಂತಲ್ಲ, ಬಟ್ ದಿಸ್ ಈಸ್ ವರ್ತ್ಫುಲ್ ಆ್ಯಂಡ್ ರಿಸರ್ಚ್ ಓರಿಯೆಂಟೆಡ್ ಬುಕ್ ಅಂತಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾರೀಫಲ್ಲ, ಇದು ಹಂಗೇ ಇದೆ. ಈ ಪುಸ್ತಕ 352 ಪುಟದ ಬದಲು 500 ಪುಟದ ಪುಸ್ತಕ ಇದು.
500 ಪುಟದ ಪುಸ್ತಕ ಇದು. ಭಾಳ ಆಮೇಲೆ ಡೈಗ್ರಾಮ್ಸ್ ಇದೆ, ಭಾಳ ಚೆನ್ನಾಗಿ ಡೈಗ್ರಾಮ್ಸ್ ಇದ್ದಾವೆ, ಸ್ಟ್ಯಾಟಿಸ್ಟಿಕ್ಸ್ ಇದ್ದಾವೆ. ಹಳ್ಳಿಗಳು ಕೂಡ ಎಷ್ಟಿದ್ದಾವೆ ಅಂತಂದರೆ ಆ ಹಳ್ಳಿಗಳ ಗ್ರಾಮಗಳ ಸಂಖ್ಯೆ 85 ಗ್ರಾಮಗಳಿದ್ದಾವಲ್ಲ ಸರ್ ಸಿ ವಿ ಪಾಟೀಲ್? 85 ಗ್ರಾಮಗಳಿದ್ದಾವೆ. 85 ಗ್ರಾಮಗಳ ಪಟ್ಟಿಯನ್ನು ಕೂಡ ಹಾಕ್ಬಿಟ್ಟಿದ್ದಾರೆ. ಇದೇನು ಆಮೇಲೆ ಅವರು ಯಾರೋ ಒಬ್ಬರು ಹೇಳಿದರು, ಒಂದು ಕವಿತೆ ಬರಿಬೋದು, ಆ ಕ್ಷಣದಲ್ಲೇ ಉಟ್ಕೊಳ್ಳುತ್ತೆ. ಒಂದು ವಿಮರ್ಶೆ ಬರಿಬೋದು, ಆ ಪುಸ್ತಕ ಒಂದು ವಿಮರ್ಶೆ ಆಗ್ತದೆ. ಆಮೇಲೆ ಒಂದು ಕಾದಂಬರಿ ಬರಿಬೋದು, ಒಂದು ನಾಟಕ ಬರಿಬೋದು. ಆದರೆ ಇದು ಈ ತಾಲೂಕಿನ ಎಲ್ಲ ಜನರ ಜವಾಬ್ದಾರಿಯ ಪುಸ್ತಕ ಇದು ಸರ್. ಈ ತಾಲೂಕಿನ ಎಲ್ಲ ಜನರ ಜವಾಬ್ದಾರಿಯ ಪುಸ್ತಕ. ಇಲ್ಲೇನಾದರೂ ರಾಂಗ್ ಮೆಸೇಜ್ ಹೋಯ್ತು ಅಂತಂದರೆ ಇಡೀ ತಾಲೂಕಿಗೆ ಅಪಮಾನ ಆಗೋಂಥ ಸಂಗತಿ. ಅತ್ಯಂತ ಎಚ್ಚರಿಕೆಯಿಂದ ಇವರು ಬರೆದಿದ್ದಾರೆ. ಅದಕ್ಕೆ ಒಂದು ಕಡೆ ನಾನು ಹೇಳ್ತಿರ್ತೀನಿ, ನೀವು ಯಾರು ತಪ್ಪು ತಿಳ್ಕೊಂಬೇಡಿ, ಬ್ರಾಹ್ಮಣ್ಯ ಅನ್ನೋದಿದೆಯಲ್ಲ ಅದು ವಂಚನೆ ಅಂತ, ಬ್ರಾಹ್ಮಣ ಅಲ್ಲ. ಅದು ಹೆಂಗಿರುತ್ತಂದರೆ ಬ್ರಾಹ್ಮಣ್ಯ ಅನ್ನೋದು ನಮ್ಮ ಕಾಲ ಸಂಧಿಯಲ್ಲಿ ಹರಿದಾಡುವಂಥ ಕಾಳಿಂಗ ಸರ್ಪ. ಆಕಸ್ಮಿಕವಾಗಿ ಅದನ್ನು ಕಚ್ಚಿತು ಅಂದರೆ ಮನುಷ್ಯ ಆ ಕ್ಷಣದಲ್ಲೇ ಸತ್ತೋಗ್ಬಿಡ್ತಾನೆ. ಅಂಥ ಎಚ್ಚರಿಕೆ ಹೆಜ್ಜೆಗಳನ್ನು ಇಟ್ಕೊಂಡು ಈ ಕೃತಿ ಅನುರೂಪಕ್ಕೆ ಬಂದಿದೆ. ಸರ್ಕಾರ ಇದನ್ನು ಪ್ರಕಟಿಸಿದ್ದಾರೆ. ಆ ದುರ್ದೈವ ಅವ್ರ ಪುಸ್ತಕನ ಅವರೇ ಕೊಂಡ್ಕೊಂಡು ನಿಮ್ಮಂತರಿಗೆ ಕೊಡೋ ಪರಿಸ್ಥಿತಿ ಬಂದಿದೆ. ದಿಸ್ ಈಸ್ ದಿ ಟ್ರಾಜಿಕ್ ಆಫ್ ರೈಟರ್. ಒಬ್ಬ ಲೇಖಕ, ನಾನು ಸಲಹಾ ಸಮಿತಿ ಸದಸ್ಯರಾಗಿದ್ದೀನಿ, ಒಂದು ಪುಸ್ತಕ ಕೊಟ್ಟಿಲ್ಲ ನನಗೆ. ನಾನು ಲೈಬ್ರರಿಯಲ್ಲಿ ಬಾರೋ ಮಾಡ್ಕೊಂಡು ಓದ್ಕೊಂಡ್ಬಂದಿದ್ದೀನಿ. ಆಮೇಲೆ ಪಾಪ ಲೇಖಕ ಹೆರಿಗೆ ನೋವು ಅನುಭವಿಸಿದ್ದಾರೆ, ಹೆರಿಗೆ ಆಗಿದ್ದಾರೆ, ಹಾಲು ಉಣಿಸ್ಬೇಕಾಗಿದೆ. ಅದು 4 ಜನಕ್ಕೆ ಹಾಲು ಉಣಿಸ್ಬೇಕಂದ್ರೆ ಈ ಪುಸ್ತಕನ ಅವ್ರು ಕೊಂಡು ಬೇರೆಯವ್ರಿಗೆ ಕೊಡಬೇಕು. ಇದು ಸರ್ಕಾರ ಮಾಡೋ ಕೆಲಸ. ಸರ್ಕಾರ ಏನು ಮಾಡುತ್ತೋ ಅದು ಗೊತ್ತಿಲ್ಲ. ಆದರೆ ನಾವು ಮಾತ್ರ ಎಲ್ಲರೂ ಶುದ್ಧರಾಗಿ ಬದುಕೋಣ ಅಂತ ಹೇಳ್ತಾ ಇಷ್ಟೊಂದು ಅವಕಾಶ ಅದು ನಮ್ಮ ಭಿಕ್ಷಾವರ್ತಿ ಮಟ್ಟು, ನಮ್ಮ ಕಲೀಂ ಭಾಷಾ ಅವರು, ನಮ್ಮ ಸಿ ವಿ ಪಾಟೀಲ್ ಸರು, ಸಿ ವಿ ಪಾಟೀಲ್ ಅವರ ಶ್ರೀಮತಿಯವರು ಅವೆಷ್ಟು ತಾಳ್ಮೆಯಿಂದ ಇಟ್ಕೊಂಡಿದ್ದವರು ಇಂಥ ಕೆಲಸ ಮಾಡ್ತಿದ್ದೀಯಲ್ಲಪ್ಪ ಮಾರಾಯ ನೀನು ಅಂತಂದ್ಬಿಟ್ಟು ಅವರೆಷ್ಟು ತಾಳ್ಮೆ ಇಟ್ಕೊಂಡು ಅವರಿಗೆ ಕೆಲಸಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸರ್, ನಾನೇನಾದರೂ ತಪ್ಪುಗಳನ್ನು ನಿಮ್ಮ ಕುರಿತು ಮಾತಾಡಿದರೆ ಅಥವಾ ಈ ಸಮಾರಂಭದಲ್ಲಿ ಏನಾದರೂ ನಾನು ತಪ್ಪಾಗಿ ಮಾತನಾಡಿದರೆ ದಯಮಾಡಿ ನೀವೆಲ್ಲರೂ ಕ್ಷಮಿಸಬೇಕು. ಈ ಕ್ಷಮಿಸುವಂಥ ಯಾಕೆ ಅಂತಂದರೆ ವಯಸ್ಸು ಆದಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತೀವಿ. ಆಮೇಲೆ ನಾನು ಓದಿದ್ದೇ ವೇದ ಅಲ್ಲ, ನಾನು ಮಾತಾಡಿದ್ದೇ ಭಾಷಣ ಅಲ್ಲ. ಹೀಗಾಗಿ ಅವರಿಗೆ ನನ್ನ ಇಷ್ಟೆಲ್ಲ ಮಾತುಗಳನ್ನು ಈ ತ್ರಿಮೂರ್ತಿಗಳಿಗೆ, ಯಾರಿಗೆ ಸಿ ವಿ ಪಾಟೀಲ್ರವರಿಗೆ, ಆಮೇಲೆ ಭಿಕ್ಷಾವರ್ತಿ ಮಟ್ಟವರಿಗೆ, ಆಮೇಲೆ ನಂತರ ಕಲೀಂ ಭಾಷೆಯವರಿಗೆ, ನನ್ನ ಒಡನಾಡಿ ಸಂಗಾತಿಯಾದಂಥ ಪ್ರೊಫೆಸರ್ ಪರಮೇಶ್ವರಪ್ಪ ಅವರಿಗೆ, ಈ 4 ಜನರಿಗೆ ಈ ಮಾತುಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮುಗಿಸೋಕ್ಕಿಂತ ಮುಂಚಿತವಾಗಿ ನಾನೇ ಬರೆದಂಥ ಮತ್ತು ಒಂದು ಸಂಪಾದನಾ ಪುಸ್ತಕವನ್ನು ನಮ್ಮ ಸಿ ವಿ ಪಾಟೀಲ್ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಪ್ರೊಫೆಸರ್ ಜಿ ಕೃಷ್ಣಪ್ಪ ಪರಮೇಶ್ವರಪ್ಪನವರು ನೀಡ್ತಾರೆ. ಈ ಪುಸ್ತಕ ನನ್ನ ಬದುಕು ಬರಹವನ್ನು ಕುರಿತಂಥ ಪುಸ್ತಕ. ಈ ಪುಸ್ತಕದ ಸಂಪಾದಕರು ಪ್ರೊಫೆಸರ್ ಜಿ ಪರಮೇಶ್ವರಪ್ಪ, ಸಿ ವಿ ಪಾಟೀಲ್ ಸರಿ ಕೊಡ್ತಾರೆ. ಇದು ನಂದು ಅಮೃತ ಭಾರ ಅಂತ. ಈ ಅಮೃತ ಭಾರತದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಎಲ್ಲ ಸಮಾಜಮುಖಿ ಚಿಂತಕರಿದ್ದಾರೆ. ಈ ಕೃತಿಯನ್ನು ಕೂಡ ನಮ್ಮ ಸಿ ವಿ ಪಾಟೀಲ್ ಅವರಿಗೆ ಕೊಡ್ತಾರೆ. ಡಿಸೆಂಬರ್ 9ನೇ ತಾರೀಕಿಗೆ ಇವರಿಗೆ ಬೆಂಗಳೂರಿನಲ್ಲಿ ಓಜಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು. ಅದರ ಫೋಟೋನ ಅವರಿಗೆ ಗಿಫ್ಟಾಗಿ ಕೊಡ್ತಾಯಿದ್ದೀನಿ. ಸಮಯದಲ್ಲಿ ಅನೇಕ ವಿಚಾರಗಳನ್ನು ಹರಿಹರ ತಾಲೂಕಿನ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ವಿಷಯಗಳನ್ನು ಹಾಗೂ ವ್ಯಕ್ತಿಗಳ ಸಾಹಿತಿಗಳನ್ನು ನೆನಪು ಮಾಡಿಕೊಂಡು ತಮ್ಮ ಉಪನ್ಯಾಸದಲ್ಲಿ ವಿವರವಾಗಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ವಿಚಾರಗಳನ್ನು ವ್ಯಕ್ತಪಡಿಸಿರುವಂಥ ಗೆಜೆಟ್ ಪರಿಶೀಲನಾ ಸಮಿತಿ ಸದಸ್ಯರು, ನಿವೃತ್ತ ಪ್ರಾಚಾರ್ಯರು ಆದಂಥ ನಿಜಲಿಂಗಪ್ಪ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.